ಈ ಲಾಡ್ಜಿನ ಅಧ್ಯಕ್ಷರಾದಂಥ ಆನಂದ್ ಶೆಟ್ಟರು ಹಿಂದಿನ ಫೆಡರೇಷನ್ ಕಾನ್ಫರೆನ್ಸ್ ಕಾರ್ಯಕ್ರಮ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ. 2 ದಿನದ ಕಾರ್ಯಕ್ರಮ. ಬಹಳ ಅವರು ನಾವು ಅಕ್ಟೋಬರ್ ಅಥವಾ ನವಂಬರಲ್ಲಿ ಚಿತ್ರದುರ್ಗಕ್ಕೆ ಹೋದಾಗ ಬಂದು ನೀವು ಬರಬೇಕು ಅಂದರು. 1 ದಿನದ ಅಡಿಯಾರ್ ಕಾರ್ಯಕ್ರಮ ಬರ್ತೀವಿ ಅಂತ ಹೇಳಿದ್ದು ಅವರಿಗೆ ಸಮಾಧಾನ ಆಗಲಿಲ್ಲ. 2 ದಿನ ಮಾಡೋಣ ಅಂತಂದರು. 2 ದಿನ ಕಾರ್ಯಕ್ರಮ ಅಂದರೆ ಫುಲ್ ಟೈಮ್. ನಾವು 3 ದಿನ ಏನು ಮಾಡ್ತೀವೋ ಸಾಯಂಕಾಲ ಶುರು ಮಾಡ್ತೀವಿ, 1 ದಿನ ಪೂರ ಇರ್ತೀವಿ, ಮಾರನೇ ದಿನ ಅರ್ಧ ಮುಗಿಸ್ತೀವಿ. ಈಗ ಅವರು ಎಷ್ಟು ಜಾಣ್ತಂದು 2 ದಿನ ಅಂದರು. ಬೆಳಗ್ಗೆಯಿಂದ ಸಾಯಂಕಾಲ, ನಾಳೆ ಬೆಳಗ್ಗೆಯಿಂದ ಮಧ್ಯಾಹ್ನ ಸ್ವಲ್ಪ ಸಮಯವನ್ನು ಬಳಸ್ಕೊಂಡಿದ್ದಾರೆ. ಈಗ ಅಡಿಯಾರ್ ದಿನಾಚರಣೆ ನಾಳೆ ಮಾಡಬೇಕು. ಎಲ್ಲರೂ ಗೊತ್ತಿದೆ ಅಲ್ಲ, ಫೆಬ್ರವರಿ ಹೇಳಿಬಿಟ್ರು ಅವರು ಇಂಟ್ರೊಡಕ್ಷನಲ್ಲಿ ಯಾತಕ್ಕೆ ಆಚರಿಸ್ತೀವಿ, ಫೆಬ್ರವರಿ 17 ಏನು ವೈಶಿಷ್ಟ್ಯತೆ ಅಂತಕ್ಕಂಥದ್ದು ನಾಳೆ ಆಚರಿಸೋಣ ಅವರು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಈ ವರ್ಷ ಅಂದರೆ 2023 ಬಹಳ ವಿಶೇಷ ವರ್ಷ, ಶತಮಾನೋತ್ಸವ. ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಆಗಿದ್ದಂತಹ ರಾಧಾಜಿಯವರು ಹುಟ್ಟಿದ್ದು 1923. ಥಿಯಾಸ್ಫಿಯ ಸಮಾಜದಲ್ಲಿ ಥ್ರೌಟ್ ವರ್ಲ್ಡ್, ಪ್ರಪಂಚಾದ್ಯಂತ ಅವರ ಶತಮಾನೋತ್ಸವ ಹುಟ್ಟಿನ ಸಮಾರಂಭವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅಡಿಯಾರ್ ಆಗಿರ್ಬೋದು, ಇಂಡಿಯನ್ ಸೆಕ್ಷನ್ ಆಗಿರ್ಬೋದು, ನಾವು ಫೆಡರೇಷನ್ ಆಗಿರ್ಬೋದು, ಬೇರೆ ದೇಶಗಳಲ್ಲೂ ಕೂಡ ಅವರ ಹುಟ್ಟುಹಬ್ಬವನ್ನು ಶತಮಾನದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಏನು ಮಾಡೋಣ, ಇದು ಪ್ರಾರಂಭ ಮಾಡಿಬಿಟ್ಟಿದ್ವಿ ಇನ್ನೂ ನವಂಬರ್ಗೆ. ಆದರೂ ಕೂಡ ಈ ಇಡೀ ವರ್ಷವನ್ನು ರಾಧಾಜಿಯವರ ಶತಮಾನೋತ್ಸವ ಹುಟ್ಟುಹಬ್ಬದ ಸಮಾರಂಭವನ್ನು ಆಚರಿಸಬೇಕು ಅಂತಕ್ಕಂಥದ್ದು. 1923 ಜನಿಸಿದವರು. ಈ ವರ್ಷ ಎಲ್ಲ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ವಾಚ್ ಟವರ್ ಅಂತ ನೀವು ನೋಡಿರ್ಬೋದು, ಥಿಯಾಸಫಿಸ್ಟ್ ಮ್ಯಾಗ್ಝಿನಲ್ಲಿ ಬರುತ್ತೆ. ಅದನ್ನೆಲ್ಲನೂ ಕೂಡ ಕಂಪೈಲ್ ಮಾಡಿದ್ದಾರೆ CS ಸಿಂಧೆ ಅವರು. ವಾಚ್ ಟವರ್ ಅನ್ನೋದೆಲ್ಲನೂ ಅವರು ಬರೆದಂಥ ಲೇಖನಗಳೆಲ್ಲ ಅದರಲ್ಲಾಗಿದೆ. ಅದ್ರ ಬಗ್ಗೆ ಕೂಡ ಸ್ಟಡಿ ಕ್ಲಾಸ್ ನಡೆಯುತ್ತೆ. ಹಾಗೆ ಏನು ಮಾಡೋದು, ಅಮ್ಮ ಅವ್ರದ್ದು ಒಂದು ಗ್ರಂಥ, ಬಹಳ ಮುಖ್ಯವಾದ ಗ್ರಂಥ, ತಮಗೆಲ್ರಿಗೂ ಗೊತ್ತಿದೆ. ಯಾವ್ದು ಹೇಳಿ? ಮಾನವ ಪುನರುತ್ಥಾನ. ಅದೇ ತಗೊಳ್ಳೋಣ. ಏಕೆಂದರೆ ಅವರು ನಮಗೆ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರು ಹುಟ್ಟಿದ ಹಬ್ಬದ ಸನ್ನಿವೇಶದಲ್ಲಿ ಈ ಗ್ರಂಥವನ್ನು ತೆಗೆದುಕೊಂಡು ಇದು 3 ದಿನದ ಕ್ಯಾಂಪ್ ಮಾಡಬೇಕು. ಆದರೂ ಕೂಡ 1 ದಿನಕ್ಕೆ ಸಂಕುಚಿತಗೊಳಿಸಿ ಆ ವಿಚಾರವನ್ನು ತಮ್ಮಲ್ಲಿ ಹಂಚ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಈ ದಿನ ಅಡಿಯಾರ್ ದಿನಾಚರಣೆ ನಾಳೆ. ಈ ದಿನ ನಾವು ಏನು ಆಚರಿಸ್ತಾ ಇದ್ದೀವಿ? ರಾಧಾ ಬರ್ನಿಯರವರ ಶತಮಾನೋತ್ಸವ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅಂದರೆ 1 ವರ್ಷ ಅವ್ರು ಹುಟ್ಟಿದ್ದು ಇವತ್ತಲ್ಲ, ಆದರೆ ಈ ವರ್ಷ 1923 ಹುಟ್ಟಿದ್ದು, ಇದು 2023 ಆದ್ದರಿಂದ 100 ವರ್ಷಗಳಾಯಿತು ಅಮ್ಮ ಹುಟ್ಟಿ. ನಮ್ಮ ಸೊಸೈಟಿಗಾಗಿ ಅವರು ಎಷ್ಟು ಶ್ರಮಪಟ್ಟು ಎಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. 1980ರಲ್ಲಿ ಅವರು ಅಂತಾರಾಷ್ಟ್ರೀಯ ಅಧ್ಯಕ್ಷಣೆ ಆದರು. ಅದಕ್ಕಿಂತ ಮೊದಲು ಇಂಡಿಯನ್ ಸೆಕ್ಷನ್ನ ಜನರಲ್ ಸೆಕ್ರೆಟರಿ ಆಗಿದ್ದರು. ಆ ನಂತರ ಅವರು ಹುಟ್ಟಿ ಬೆಳೆದು ನಡೆದಿದ್ದೆಲ್ಲನೂ ಅಡಿಯಾರ್ನಲ್ಲೇ. ಅವ್ರು ಯಾರ ಮಗಳು? ಎನ್ ಶ್ರೀರಾಮ್ರವ್ರು ಯಾರು? 5ನೇಯ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಮಗಳು. ಹುಟ್ಟಿದ್ದು ಅಡಿಯಾರಲ್ಲೇ. ಅವ್ರ ಮನೆ ಈಗೂ ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ. ಹುಟ್ಟಿದ್ದು ಬೆಳೆದಿದ್ದು ಈ ಒಂದು ಪರಿಸರದಲ್ಲೇ ಬೆಳೆದು ಬಂದಂಥ ಮಹಾತಾಯಿ. ಅವರು ಒಂದ್ಸಲಿ ಅಂದರೆ ಕೂತು ಬರೆದಿದ್ದಲ್ಲ ಇದನ್ನು ಅವರು ಒಮ್ಮೆ ನೆದರ್ಲ್ಯಾಂಡ್ಸಲ್ಲಿ ಒಂದು ಸ್ಟಡಿ ಕ್ಲಾಸ್ ಮಾಡ್ತಾರೆ. 1990ರಲ್ಲಿ ನೆದರ್ಲ್ಯಾಂಡ್, ಯುರೋಪ್ ಫೆಡರೇಷನ್ಗಳೆಲ್ಲ ಸೇರಿ 15 ದಿನಗಳ ಕಾಲ ಒಂದು ಡಿಸ್ಕಷನ್ನು ಮತ್ತು ಅದರಲ್ಲಿ ಟಾಕ್ಸು, ಅಂದರೆ ಒಂದು ವಿಚಾರವನ್ನು ಮಂಡಿಸೋದು, ನಂತರ ಕ್ವಶನ್ ಆನ್ಸರು, ಪ್ರಶ್ನೋತ್ತರ, ಈ ಥರದ್ದೆಲ್ಲನೂ ಇಟ್ಕೊಂಡು 15 ದಿನಗಳ ಕಾಲ ನಡೆಸ್ತಾರೆ. ಅಲ್ಲಿ
ಏನು ಚರ್ಚೆ ಮಾಡಿದ್ರು ನಿಮಗೆಲ್ಲರೂ ಗೊತ್ತಿರ್ಬೋದು. ಇದರಲ್ಲಿ ಮಾನವ ಹ್ಯೂಮನ್ ರೀಜನರೇಷನ್ ಅಂತ ಇವರು ನಮ್ಮ ಎನ್ ಶ್ರೀರಾಮ್ ಅವರು ಸಣ್ಣ ಪುಸ್ತಕ ಹ್ಯೂಮನ್ ರೀಜನರೇಷನ್ ಅಂತಿದೆ, ಅದನ್ನು ದೊಡ್ಡದು ಮಾಡಿ ಆ ವಿಚಾರದ ಬಗ್ಗೆನೇ ಸುಮಾರು 20 ಪುಟ ಇರ್ಬೋದು, ಸಣ್ಣ ಪುಸ್ತಕ ಅದು. ಅದರ ಮೇಲೆ ನೆದರ್ಲ್ಯಾಂಡ್ಸಲ್ಲಿ ನಾರ್ಡನ್ ಬೇರೆ ಬೇರೆ ಯುರೋಪ್ ಕಂಟ್ರೀಸ್ನವರೆಲ್ಲ ಸೇರಿ ಸುಮಾರು 50-60 ಜನ ಸೇರಿ 15 ದಿನಗಳ ಕಾಲ ಥಿಯಾಸಫಿಕಲ್ ಸೊಸೈಟಿಯ ಉದ್ದೇಶಗಳು, ಥಿಯಾಸಫಿಕಲ್ ಸೊಸೈಟಿಯ ಕೆಲಸ, ನಮ್ಮ ಜವಾಬ್ದಾರಿ ಇವುಗಳನ್ನೆಲ್ಲ ಕೂತು ಚರ್ಚೆ ಮಾಡಿದ್ರು 15 ದಿನ. ಅಲ್ಲಿ ಬಂದಂಥ ವಿಚಾರಗಳನ್ನೆಲ್ಲನೂ ಇದು ಕಂಪೈಲ್ ಮಾಡಿ ಹ್ಯೂಮನ್ ರೀಜನರೇಷನ್ ಅಂತ ಗ್ರಂಥವನ್ನು ಬಿಡುಗಡೆ ಮಾಡಿದ್ರು. ಯಾವಾಗ? 1990ರಲ್ಲಿ. ತದನಂತರ ಕರ್ನಾಟಕದವರು, ನಮ್ಮಲ್ಲಿ ಸ್ವಲ್ಪ ಅನುವಾದದವರು ಬಹಳ ಪುಣ್ಯವಂತರು ನಾವು, ಯಾಕೆಂದರೆ ಅನುವಾದ ಮಾಡಿ ಕೊಟ್ಬಿಟ್ಟಿರೋದ್ರಿಂದ ಇಷ್ಟು ಜನ ಮೆಂಬರ್ಶಿಪ್ ಆಗಲಿಕ್ಕೆ ಸಾಧ್ಯವಾಯಿತು. ಬೇರೆ ಕಡೆ ಪಾಪ ಇಂಗ್ಲೀಷ್ ಓದಬೇಕು, ಇಂಗ್ಲೀಷ್ ಓದಿ ಅದನ್ನು ತಿಳ್ಕೊಬೇಕು, ಇಲ್ಲ ಭಾಷಣ ಮಾಡಿದಾಗ ಕೇಳ್ಕೊಬೇಕು ಅಷ್ಟೇ. ಇನ್ನು ನಮ್ಮಲ್ಲಿ ಹಾಗಲ್ಲ. ಮಹಾನುಭಾವ ನಾವು ಈ ತಂಪೊತ್ತಿನಲ್ಲಿ ಅವ್ರು ನೆನೆಸ್ಕೊಳ್ಬೇಕು. ಯಾರವರು? ಟಿ ವಿ ರಾಜಪ್ಪನವರು ಸುಮಾರು 60 ಗ್ರಂಥಗಳನ್ನು, ಇನ್ನೂ ಜಾಸ್ತಿ ಅಂತ ಹೇಳ್ಬೋದು, ಆಂಗ್ಲ ಗ್ರಂಥಗಳನ್ನು, ಥಿಯಾಸಫಿಕ್ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಮಗೆಲ್ಲನೂ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಹೌದಾ? ಈಗ ನಿಮಗೆ ಇಂಗ್ಲೀಷು ಬಂದರೂ ಕೂಡ ಏನು ಓದ್ತೀವಿ? ಕನ್ನಡನೇ ಓದ್ತೀವಿ. ಯಾಕಂದ್ರೆ ನೇರವಾಗಿ ಬಟ್ಟಿ ಇಳಿಯುತ್ತೆ ಅನ್ನೋ ಉದ್ದೇಶದಿಂದ. ಹಾಗೆ ಆ ನಂತರ ಇನ್ನೂ ಅನೇಕರು, ವೆಂಕಣ್ಣ ಭಟ್ರಾಗಿರ್ಬೋದು, ವಾಸೇನವರಾಗ್ಬೋದು, ರುಕ್ಮಣಿ ಆಗಿರ್ಬೋದು, ಸುಕೃಷ್ಣಮೂರ್ತಿ ಬೇಕಾದ ಜನ ಇಷ್ಟಷ್ಟು ಮಾಡಲಿಲ್ಲ. ಅವ್ರು ಅಳತೆಗೆ ತಕ್ಕ ಹಾಗೆ ತರ್ಜಮೆ ಮಾಡಿ ಈಗ ನಮ್ಮಲ್ಲಿ 121 ತಪ್ಪಾಗಲಾರದು ಅಂದ್ಕೊಳ್ತೀನಿ ಗ್ರಂಥಗಳು ಕನ್ನಡದಲ್ಲಿ ಲಭ್ಯ ಇದೆ. ಆದ್ದರಿಂದ ಸಾಹಿತ್ಯವನ್ನು ನಾವು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸಿದ ಮಹಾನುಭಾವರಿಗೆಲ್ಲರಿಗೂ ವಂದಿಸ್ತೇನೆ. ಹಾಗೆ ಈ ಗ್ರಂಥವನ್ನು ಅನುವಾದ ಮಾಡಿದವರು ಆಗ ಅಂದರೆ 1996-98 ಅನಿಸುತ್ತೆ, ನಮ್ಮ 93ರಲ್ಲಿ CN ನಾಗರಾಜ್, ಇಂಗ್ಲೀಷ್ನಲ್ಲಿ ಹ್ಯೂಮನ್ ರೀಜನರೇಷನ್ ಆದಮೇಲೆ CN ನಾಗರಾಜ್ ಅಂತ ನೀವು ಕೇಳಿರ್ಬೋದು. ಅವರು ಕಾರ್ಯದರ್ಶಿಗಳು ಆಗಿದ್ದರು ಫೆಡರೇಷನ್ಗೆ, ನಂತರ ಅಧ್ಯಕ್ಷರಾದರು. ಆಗ ಅವರು ಶ್ರೀರಾಮ್ ಅವ್ರ ಗ್ರಂಥಗಳನ್ನು, ರಾಧಾಬರ್ನೆ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಈ ಗ್ರಂಥವನ್ನು, ಹ್ಯೂಮನ್ ರೀಜನರೇಷನ್ ಗ್ರಂಥವನ್ನು ಮಾನವ ಪುನರುತ್ಥಾನ ಅಂತ ತರ್ಜಮೆ ಮಾಡಿದ್ದು CN ನಾಗರಾಜರು 1993ರಲ್ಲಿ. ಇದು ಲಭ್ಯ ಇದೆ. ಇದರಲ್ಲಿ 6 ಚಾಪ್ಟರ್ಸ್ ಇದೆ. ಅದಾದಮೇಲೆ ಪ್ರಶ್ನೋತ್ತರಗಳು ಕೂಡ 6 ಚಾಪ್ಟರ್ಸ್ ಮೇಲೆ ಇದೆ. ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ನೋಡಿರಿ, ಇದು ಪ್ರೆಸೆಂಟ್ ಕಂಡೀಷನ್ಗೆ ಬಹಳ ನಾವು ತಿಳ್ಕೊಳ್ಬೇಕಾಗಿರೋದು ಅಗತ್ಯವಾಗಿರ್ತಕ್ಕಂಥ ವಿಚಾರ. ಮಾನವ ಪುನರ್ ಉತ್ಥಾನ. ಮಾನವ ಪುನಃ ಎದ್ದೇಳು. ಉತ್ಥಾನ ಅಂದ್ರೇನು? ಉತ್ತಿಷ್ಟೋ ಜಾಗ್ರತ ಅಂತ ಹೇಳ್ತೀವಲ್ಲ, ಏಳು. ಯಾಕೆ ಹೇಳಬೇಕು? ನೆಲಕ್ಕೆ ಬಿದ್ದವನೇ ಮನುಷ್ಯ ಇಂದು ಏನಾಗಿದ್ದಾನೆ? ಅಜ್ಞಾನದಿಂದ, ಅಹಂಕಾರದಿಂದ, ಸ್ವಾರ್ಥದಿಂದ ನೆಲ ಕಚ್ಚಿದ್ದಾನೆ. ಅವನು ಮುಂದೆ ಮಾನವನಾಗಿ ಬೆಳಿಬೇಕಾದ್ರೆ, ದೇವಮಾನವನಾಗಬೇಕಾದ್ರೆ ಕೆಳಗೆ ಬಿದ್ದವರು ಏನಾಗಬೇಕು? ಎದ್ದೇಳಲೇಬೇಕು. ಅದಕ್ಕೆ ಶೀರ್ಷಿಕೆ ನೋಡಿ ಎಷ್ಟು ಚೆನ್ನಾಗಿದೆ, ಮಾನವ ಪುನರ್ ಉತ್ಥಾನ. ಈ ಗ್ರಂಥವನ್ನು ನಮಗೆ CN ನಾಗರಾಜ್ ಅವರು ಕೊಟ್ಟರು. ಇದರಲ್ಲಿ 6 ಅಧ್ಯಾಯಗಳ ಬಗ್ಗೆ ಇದೆ. ಮೊದಲನೇ ಅಧ್ಯಾಯವನ್ನು ಸೋದರಿ ಉಷಾ ಪ್ರಕಾಶ್ರವರು ಮಂಡಿಸ್ತಾರೆ. ಇನ್ನು ಎಲ್ಲ 6 ಅಧ್ಯಾಯಗಳು ತೆಗೆದುಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಅಧ್ಯಾಯವನ್ನು ಸೋದರ ರೆಡ್ಡಪ್ಪಾಚಾರ್ಯವರು ಪ್ರಸ್ತಾಪ ಮಾಡ್ತಾರೆ. 3ನೇ ಅಧ್ಯಾಯವನ್ನು ನಾನು ತಗೊಳ್ತೀನಿ. ಇನ್ನೊಂದು ಭಾಷಣವನ್ನು ಸೋದರ ಆದಿಕೇಶವ ಪ್ರಕಾಶ್ರವರು ಇಂಪಾರ್ಟೆಂಟ್ ಯಾವುದು ಬೇಕೋ ಅದನ್ನು ಮಾತ್ರ ತಗೊಂಡಿದ್ದೀವಿ. ಈ ಮೊದಲನೇ ಇದರಲ್ಲಿ ನೋಡಿ, ಅದರಲ್ಲೇನು ಥಿಯಾಸಫಿಕಲ್ ಸೊಸೈಟಿಯ ಮುಖ್ಯ ಕೆಲಸ. ನಾವೆಲ್ಲ ಥಿಯಾಸಫಿಕಲ್ ಸೊಸೈಟಿ ಸೇರಿಬಿಟ್ರೆ ಆಗೋಯ್ತಪ್ಪ, ನಮಗೇನೋ ಅದು ರಕ್ಷಣೆ ಕೊಡುತ್ತೆ ಅಂತ. ನಾವು ಸೇರಿದ ಮೇಲೆ ನಮ್ಮ ಕೆಲಸ ಏನು ಮಾಡಬೇಕು?
ನಾವು ಸೇರಿಬಿಟ್ರೆ ನಮ್ಮ ಮನೋಭಾವನೆ ಹೇಗಿದೆ ಅಂದರೆ ನಾವು ಎಲ್ಲ ಒಂದು ಸೇರಿದ್ರೆ ಅಲ್ಲಿಂದ ನನಗೇನು ಬೆನಿಫಿಟ್ ಬರುತ್ತೆ, ತಗೊಳ್ಳೋದ್ರಲ್ಲಿ ಇರ್ತೀವಿ ವಿನಃ ಕೊಡೋದ್ರಲ್ಲಿ ಇಲ್ಲ. ಇಲ್ಲಿ ಹಾಗಲ್ಲ. ಥಿಯಾಸಿಕಲ್ ಸೊಸೈಟಿಯಲ್ಲಿ ಕೊಡಬೇಕು ಅಂದ ತಕ್ಷಣ ಎಲ್ಲರೂ ಅದಕ್ಕೇನೆ ದೂರ ಕಡಿಮೆ ಜನ ಬರೋದು. ನಾವೇನು ಕೊಡೋಕ್ಕಾಗತ್ತೆ, ಏನಾದರೂ ಇದೆಯಾ ಲಾಭ, ಅಲ್ಲಿ ಹೋದ್ಮೇಲೆ ನನಗೇನಾದರೂ ಲಾಭ ಸಿಗುತ್ತಂತ ಲೆಕ್ಕಾಚಾರದ ಮನೋಭಾವನೆ ಬೆಳೆದಿರ್ತಕ್ಕಂಥವ್ರು. ಆದ್ದರಿಂದ ಥಿಯಾಸಿಕಲ್ ಸೊಸೈಟಿಲಿ ಇಲ್ಲಿರೋರಲ್ಲ ಪಾಪ, ಎಲ್ಲರೂ ನೋಡಿ ಎಷ್ಟು ದೂರದಿಂದ ಎಷ್ಟು ಊರುಗಳು ಹೇಳಿದ್ರು ಅಷ್ಟು ಆಸಕ್ತಿಯಿಂದ ಬಂದಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಕಾಣಿಕೆ ಏನು, ಒಟ್ಟಾಗಿ ಸೇರಿದಾಗ ಒಂದು ಶಕ್ತಿ ಉದ್ಭವ ಆಗಿ ಎಲ್ಲರ ಮನಸ್ಸನ್ನು ಪರಿವರ್ತನೆ ಆಗೋದಕ್ಕೆ ಬಹಳ ಸಹಾಯವಾಗುತ್ತೆ. ಈಗ ನಾವೆಲ್ಲರೂ ಕೂಡ ನಮ್ಮನ್ನು ನಾವೇ ಅವಲೋಕಿಸ್ಕೊಂಡಾಗ ಅನೇಕ ಸಮಸ್ಯೆಗಳಲ್ಲಿ ಸಿಲ್ಕೊಂಡಿದ್ವಿ. ಸಮಸ್ಯೆ ಎಲ್ಲ ಹೊರಗಡೆ ಇದೆ ಅಂದ್ಕೊಳ್ತಾ ಇದ್ವಿ. ಸಮಸ್ಯೆ ಹೊರಗಡೆ ಇಲ್ಲ. ಇಲ್ಲಿ ಚೆನ್ನಾಗಿ ಹೇಳ್ತಾರೆ, ಸಮಸ್ಯೆ ಇರೋದು ಒಳಗಡೆ. ಹೊರಗಡೆ ಏನಾದರೂ ಅನ್ಯಾಯ ನಡೆದ್ರೆ, ಹೊರಗಡೆ ಒಂದು ಕಗ್ಗೊಲೆ ನಡೆದ್ರೆ, ಕೊಲೆ ನಡೆದ್ರೆ, ಅಥವಾ ಈಗ ಟರ್ಕಿನಲ್ಲಿ ನಡೀತಲ್ಲ ಭೂಕಂಪ ನೋಡಿ, ಎಲ್ಲಕ್ಕೂ ಕೂಡ ಯಾರು ಕಾರಣ ಅಂದರೆ ಪ್ರಕೃತಿ ಪ್ರಕೋಪ ಅಂತ ಹೇಳ್ತಾ ಇದ್ವಿ. ಪ್ರಕೃತಿ ಶಾಂತವಾಗಿರೋದಕ್ಕೆ ಯಾಕೆ ಪ್ರಕೋಪ ಉಂಟಾಯಿತು ಅಲ್ಲಿ ಹೇಳಿದ್ರು, ನ್ಯೂಸಲ್ಲಿ ಕೇಳಿರ್ಬೋದು. ಮಾನವನ ಅತಿ ಆಸೆಯಿಂದ ಅವನ ಇಂಬ್ಯಾಲೆನ್ಸ್ ಮಾಡಿರೋದ್ರಿಂದ ಪ್ರಕೋಪಕ್ಕೆ ಕಾರಣವಾಗಿದೆ. ಟೆಂಪ್ರೇಚರ್ ಜಾಸ್ತಿ ಆಯಿತು. ಆ ಟೆಂಪ್ರೇಚರ್ ಯಾಕೆ ಜಾಸ್ತಿ ಆಯಿತು, ಉಷ್ಣಾಂಶ ಯಾಕೆ ಹೆಚ್ಚಾಯಿತು, ಮರಗಳನ್ನು ಕಡಿದ್ವಿ, ಉಷ್ಣಾಂಶ ಜಾಸ್ತಿ ಆಯಿತು. ಆದ್ದರಿಂದ ಈ ಪ್ರಪಾತಗಳು, ಭೂಕಂಪಗಳು ಇವೆಲ್ಲ ಆಗೋದಕ್ಕೆ ನಮಗದು ಗೊತ್ತಿಲ್ಲ. ನಾವು ಏನಂತ ನೋಡ್ದ ಏನಾಯ್ತಪ್ಪ, ಫ್ಲಡ್ಸ್ ಬಂದ್ಬಿಡ್ತು, ಈ ರೀತಿ ಅನಾಹುತ ಆಯಿತು, ಭೂಕಂಪ ಆಯಿತು ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಯಾರು ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಕಾರಣ ಏನೋ ಅದು ನಮಗೇನು ಗೊತ್ತು ಅಂತೀವಿ. ನೋಡಿ ಇಲ್ಲಿ ಹೇಳ್ತಾರೆ ಅವರು, ಒಂದು ಕಡೆ ಏನಾದರೂ ಕೊಲೆ ಆದರೆ, ಒಂದು ಕಡೆ ಒಂದು ಹಿಂಸೆ ಆದರೆ, ಒಂದು ಕಡೆ ಒಂದು ಸಮಸ್ಯೆ ಉದ್ಭವ ಆದರೆ ನಾವೆಲ್ಲರೂ ಕೂಡ ಭಾಗದಾರರು. ಯಾರೋ ಕೊಲೆ ಮಾಡಿದ್ರೆ ನಾನು ಹೇಗಪ್ಪ ಕೊಲೆಗಾರನ, ನಾನು ಯಾಕೆ ಭಾಗದಾರನಾಗ್ತೀನಿ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ JK ಅವರು ವಿಚಾರಧಾರೆಯಲ್ಲಿ ಹೇಳ್ತಾರೆ, ಒಬ್ಬ ಕೊಲೆ ಮಾಡಬೇಕಾದ್ರೆ 100% ಧೈರ್ಯ ಇರಬೇಕು. ಒಬ್ಬ ಜೀವಂತವಾಗಿರೋನ್ನ ಹೋಗಿ ಅದು ಆಡು ಹಗಲೇ ಚೂರಿಯಿಂದ ಇರಿಬೇಕಾದ್ರೆ ಎಷ್ಟು ಧೈರ್ಯ ಬೇಕಲ್ವಾ, ಎಲ್ಲಿಂದ ಬರುತ್ತೆ? ನಾವು ಏನಾದರೂ ಮಾಡಬೇಕಾದ್ರೆ ಕದ್ದು ಮುಚ್ಚಿ ಒಳಗಡೆ ಲೆಕ್ಕಾಚಾರ ಮಾಡಿ ಗೊತ್ತಿಲ್ಲದ ಹಾಗೆ ನ್ಯಾಕಿಂದ ಮಾಡಿ ಅಂತ ಅವ್ರನ್ನ ನಾಶ ಮಾಡಿರ್ತೀವಿ. ಅದಲ್ಲ ಇದು. ಇವು ನೇರವಾಗಿ ಕೊಲೆ ಮಾಡಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಎಷ್ಟು ರೋಷ, ಧೈರ್ಯ, ಸಾಹಸ ಬೇಕಲ್ವಾ? ಎಲ್ಲಿಂದ ಬಂತು? ಅವ್ರಿಗೆ ಯಾಕೆ ಬಂತು ಹೇಳ್ತಾರೆ. ನಾವೇನು ಕಡಿಮೆ ಅಲ್ಲ, ನಾವು ಸಣ್ಣದಾಗಿ ಹೊಟ್ಟೆ ಕಿಚ್ಚುಪಟ್ಟಿರ್ತೀವಿ. ಸ್ವಲ್ಪ ಪರ್ಸೆಂಟೇಜ್ ಕಡಿಮೆಯಲ್ಲೇ ನಾವು ಇನ್ನೊಬ್ಬರನ್ನ ನೋಡಿದ್ರೆ ಅವ್ರನ್ನೇನಾದರೂ ಮಾಡಿ ಕೆಳಗುಳಿಸ್ಬೇಕು, ಏನಾದರೂ ಮಾಡಿ ಅವ್ರನ್ನ ಇದು ಮಾಡಬೇಕು ಅಂದ್ಕೊಳ್ತೀವಿ. ಮಾಡೋಕ್ಕಾಗಲ್ಲ. ಆದರೆ ಸಂಕಲ್ಪ ಮಾತ್ರ ಬಿಟ್ಟುಬಿಟ್ಟಿರ್ತೀವಿ ಗಾಳಿಗೆ. ನೋಡ್ರಿ, ಮಾಡದೇ ಇದ್ದರೂ ಕೂಡ ಮನಸ್ಸಿನಲ್ಲಿ ಯೋಚನೆ ಮಾಡ್ತೀವಲ್ಲ, ಅದೆಲ್ಲಿ ಹೋಗುತ್ತೆ? ಎಲ್ಲೂ ಹೋಗಲ್ಲ. ಎಲ್ಲ ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ ಇರುತ್ತೆ, ಗಾಳಿಯಲ್ಲಿ ಇರುತ್ತೆ. ಅಲ್ಲಿ ಯಾರು ಹೋಗ್ತಾ ಇರ್ತಾರೋ, ನೆಗೆಟಿವ್ ಥಾಟ್ಸ್ನ ಅಬ್ಸರ್ವ್ ಮಾಡ್ತಾರೋ ಅವರು ಹೀರ್ಕೊಳ್ತಾ ಇರ್ತಾರೆ. ಯಾರು ಪಾಸಿಟಿವ್ ಇರ್ತಾರೋ ಅದನ್ನು ಹೀರ್ಕೊಳ್ಳಲ್ಲ. ಯಾರೇ ಎಷ್ಟು ಏನೋ ನಾಶ ಆಗಲಿ ಅಂತಂದರೂ ಕೂಡ ನಾವು ಒಳ್ಳೆಯವರಿದ್ದರೆ ನಮಗೇನೂ ಆಗಲ್ಲ, ಏನೂ ಆಗಲ್ಲ. ಯಾಕೆಂದರೆ ರಿಬೌಂಡ್ ಬ್ಯಾಕ್ ಅಂತ ಹೇಳ್ತೀವಿ. ಆದರೆ ಇನ್ನೊಬ್ಬರಿಗೆ ನಾವು ದ್ವೇಷ ಮಾಡೋದು, ತೊಂದರೆ ಮಾಡ್ತೀವಿ ಅಂತ ಸ್ವಭಾವ ಇದ್ದರೆ ಏನದು? ನೆಗೆಟಿವ್ ಥಾಟ್ಸ್. ಬೇರೆಯವ್ರು ಬಿಟ್ಟಿರೋ ನೆಗೆಟಿವ್ ಥಾಟ್ಸು ಕೂಡ ಸ್ಪಂಜಿನಂತೆ ಹಿರ್ಕೊಂಡ್ಬಿಡ್ತಾರೆ. ಅದು ಏನಾಗುತ್ತೆ? ಹಿರ್ಕೊಂಡು ಪರ್ಸೆಂಟೇಜ್ ಜಾಸ್ತಿ ಆದಾಗ ಭಾಳ ಕೆಟ್ಟ ಮನುಷ್ಯ. ಒಬ್ಬ ಏನಪ್ಪ ಹಾಡು ಹಗಲಿನಲ್ಲೇ ಸಾಯಿಸಿದ್ರು ಅಂದರೆ ಎಲ್ಲಿಂದ ಬಂತು? ನಮ್ಮ ಕಾಣಿಕೆ ಅವನಲ್ಲಿ ಸೇರಿದೆ, ಪ್ರತಿಯೊಬ್ಬರ ಕಾಣಿಕೆಯಲ್ಲಿ ಸೇರಿದೆ. ನಾವು ಕೂಡ ಜಗತ್ತಿನಲ್ಲಿ ನಡೀತಕ್ಕಂಥ ಅನ್ಯಾಯಕ್ಕೆ ನಾವೆಲ್ಲರೂ ಕೂಡ ಭಾಗದಾರರು. ಅದಕ್ಕೆ JK ಹೇಳ್ತಾರೆ, ಯು ಆರ್ ದ ವರ್ಲ್ಡ್. ಪ್ರಪಂಚ ಹಿಂಗೆ ನಡೀತಿದೆ ಅಂದರೆ, ಪ್ರಪಂಚ ನಡೀತಿರೋದು ಸೃಷ್ಟಿ ಮಾಡಿದವ್ರು ಯಾರೋ? ಇದನ್ನು, ಈ ಜಗತ್ತನ್ನು, ಇಷ್ಟು ಅನ್ಯಾಯ ನಡೆಯೋಕ್ಕೆ ಯಾರು ಕಾರಣ? ನಾವೆಲ್ಲರೂ. ಅದನ್ನು ಹೇಳ್ತಾರೆ. ಆದ್ದರಿಂದ ಅಂತರಂಗ ಬಹಿರಂಗ ಸಮಸ್ಯೆಗಳ ಬಗ್ಗೆ ನಮ್ಮನ್ನು ಎಚ್ಚರಿಸುವಂತೆ ಮಾಡುವುದೇ ಥಿಯಾಸಿಕಲ್ ಸೊಸೈಟಿಯ ಕೆಲಸ. ನೋಡ್ರಿ, ಸೇರಿಬಿಟ್ರೆ ಆಗೋಯ್ತಂತಲ್ಲ. ಎಲ್ಲಿ ಅನ್ಯಾಯ ನಡೀತಿದೆಯೋ, ಎಲ್ಲಿ ಅಧರ್ಮ ನಡೀತಿದೆಯೋ, ಎಲ್ಲಿ ಅಶಾಂತತೆ ಇದೆಯೋ, ಶಾಂತಿ ಇಲ್ವೋ, ಅಲ್ಲಿ ಥಿಯಾಸಿಕಲ್ ಸೊಸೈಟಿ ಸದಸ್ಯ ಒಬ್ಬರಿದ್ದರೆ ಅದನ್ನು ತಿಳಿ ಮಾಡಬೇಕು.
ಯಾಕೆಂದರೆ ಹೆಚ್ಚು ಪಾಸಿಟಿವ್ ಥಾಟ್ಸ್. ಇವರೆಲ್ಲರೂ ಸೋದರರು ಅಂದಾಗ ದ್ವೇಷ ಭಾವನೆಯನ್ನು ಬಿತ್ತದೆ, ಅವರಲ್ಲಿ ಒಳ್ಳೆಯ ಸದ್ಬುದ್ಧಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡುವುದು ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರ ಆದ್ಯ ಕರ್ತವ್ಯ. ನೋಡಿ, ಇದು ನಮ್ಮ ಗುರಿ. ಥಿಯಾಸಫಿಕಲ್ ಸೊಸೈಟಿ ಸೇರಿಬಿಟ್ರೆ ಆಗೋಯ್ತು, ನಾನು ಏನೋ ಮೆಂಬರ್ಶಿಪ್ ತೊಗೊಂಡ್ಬಿಟ್ಟೆ, ಬಂದು ಹೋಗಿ ಏನೋ ನನಗೆ ನೆಮ್ಮದಿ ಸಿಗುತ್ತೆ ಅಂತಲ್ಲ. ಜವಾಬ್ದಾರಿ, ಗುರುತರವಾದ ಜವಾಬ್ದಾರಿ ನಮ್ಮ ಮೇಲೆ, ಹೆಗಲ ಮೇಲೆ ಇದೆ. ಅದೇನಂತಾರೆ, ಅದರಿಂದ ನಮ್ಮೆಲ್ರಿಗೂ ಒಂದು ಗುರಿ ಏನಿದೆ, ಅದೇನೆಂದರೆ ವೆಲ್ಫೇರ್ ಆಫ್ ದಿ ಎಂಟೈರ್ ವರ್ಲ್ಡ್. ಇನ್ನು ಸಿಂಪಲಾಗಿ ಹೇಳಿದ್ರೆ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆ ಆಗಿರುವುದೇ ಮಾನವನ ಕಲ್ಯಾಣಕ್ಕಾಗಿ, ಮಾನವನ ಅಭಿವೃದ್ಧಿಗಾಗಿ, ವಿಶ್ವ ಸೋದರತ್ವವನ್ನು ಸ್ಥಾಪಿಸುವುದಕ್ಕಾಗಿ. ನೋಡಿ, ಅದು ಗುರಿ ಇಟ್ಕೊಂಡಾಗ ನಾವು ಹೆಂಗೆ ನಡೀತಾ ಇದ್ದೀವಿ? ಬರೀ ಧ್ಯೇಯಗಳು ಇದೆಯಲ್ಲ, ಗಿಣಿಪಾಠ ಹೇಳ್ದಂಗೆ ಆಗಲ್ಲ. ಏನು ಧ್ಯೇಯ, ಏನಂತ ಹೇಳ್ತೀವಿ? ಮೊದಲನೇ ನಮ್ಮ ಉದ್ದೇಶ ಏನು? ಏನದು? ಸಹೋದರ ಭಾವ, ಯೂನಿವರ್ಸಲ್ ಬ್ರದರ್ಹುಡ್. ಸೋದರ ಅಂತ ನಾವು ಹೇಳ್ತೀವಲ್ಲ, ಹೃದಯದಿಂದ ಬಂದಿದೆಯಾ? ಹೃದಯದಿಂದ ಬಂದಿದೆಯಾ? ಅದಕ್ಕೆ ಮಹಾತ್ಮ ಮೌರ್ಯರು ಒಂದು ಕಡೆ ಹೇಳ್ತಾರೆ, ಥಿಯಾಸಫಿಕಲ್ ಸೊಸೈಟಿ ಅಂತರಂಗ ಸ್ಥಾಪಕರಾದಂಥ ಮಹಾತ್ಮರು ಪದೇ ಪದೇ ಹೇಳ್ತಾರೆ, ಬ್ರದರ್ಹುಡ್ ಅಂತ ಬರೀ ಬಾಯಲಲ್ಲಿ ಹೇಳೋದು, ಪ್ರಾಕ್ಟಿಕಲ್ ರೀಜನರೇಟಿಂಗ್ ಬ್ರದರ್ಹುಡ್ ಅಂದರೆ ಕ್ರಿಯಾಶೀಲ ಸೋದರತ್ವವನ್ನು ಜೀವನದಲ್ಲಿ ಉಪಯೋಗಿಸ ಮಾಡ್ತಕ್ಕಂಥ ಬ್ರದರ್ಹುಡ್ ನೀವು ಸ್ಥಾಪನೆ ಮಾಡಬೇಕು. ಬರೀ ಬಾಯಲ್ಲಿ ಹೇಳ್ತಕ್ಕಂಥದ್ದಲ್ಲ, ಬಾಯಿಪಾಟಿ ಗೀಳಿಪಾಠ ಅಲ್ಲ. ಅದು ನಿಜವಾಗಿ ನಾವು ಕಾರ್ಯಶೀಲರಾದಾಗ ಏನಾಗುತ್ತೆ? ಮಾನವ ಪುನರ್ ಉತ್ಥಾನ ಆಗುತ್ತೆ. ಈಗ ನಾವು ನಾವೇ ನೋಡ್ಕೊಳ್ಳಿ, ಏನಿದೆ ಪ್ರಪಂಚದಲ್ಲಿ? ಏನಿದೆ? ಎಲ್ಲಿ ನೋಡಿದ್ರೆ ಅತೃಪ್ತಿ, ಪೈಪೋಟಿ, ಕ್ರೌರ್ಯ, ಹಿಂಸೆ, ಸ್ವಾರ್ಥತೆ ಏನಿದೆ? ಅಯ್ಯಪ್ಪ, ಇನ್ನು ಹೊರಗಡೆ ನೋಡಿದ್ರೆ ತಲೆ ಹಿಡಿಯೋಕ್ಕೆ ಆಗಲ್ಲ ಅಂತ ಹೇಳ್ತೀವಲ್ಲ. ಈ ಥರ ತುಂಬ ಪ್ರಪಂಚ ಏನಾಗಿದೆ? ಅಂಧಕಾರದಲ್ಲಿದೆ. ಪ್ರಪಂಚ ಈಗ ಯಾವುದ್ರಲ್ಲಿದೆ? ಅಂಧಕಾರದಲ್ಲಿದೆ. ಇಂಥ ಅಂಧಕಾರದಲ್ಲಿ ಇರೋವಂಥ ಪ್ರಪಂಚದಲ್ಲಿ ಬೆಳಕಿನ ಕಿಡಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಯಾರ್ದು? ಥಿಯಾಸಫಿಕಲ್ ಸೊಸೈಟಿ ಅಧ್ಯಕ್ಷರಿದ್ದಾರೆ, ಕಾರ್ಯ ಅವ್ರದಪ್ಪ, ನಮ್ಮದೇನಿಲ್ಲ ಅಲ್ಲ. ಪ್ರತಿಯೊಬ್ಬ ಸದಸ್ಯರ ಆದ್ಯ ಕರ್ತವ್ಯ ಅಂತಂದರೆ ಕತ್ತಲನ್ನು ಓಡಿಸಿ ಬೆಳಕನ್ನು ಬೆಳಗಿಸುವುದು. ನೋಡಿ, ಇದನ್ನು ತಿಳ್ಕೊಂಡಾಗ ಎಷ್ಟು ಜವಾಬ್ದಾರಿ ಆಗುತ್ತಲ್ಲ ನಮ್ಮದು. ಇದು ನಮ್ಮ ಕೆಲಸ ಅಂತ ತಿಳ್ಕೊಂಡಾಗ ಹೋದ ಕಡೆ ನಾವು ದೀಪ ಹಚ್ತಾ ಇರಬೇಕು. ಹೋದ ಕಡೆ ಒಂದು ಸಣ್ಣ, ದೊಡ್ಡದು ಬೇಡ್ರಪ್ಪ, ಒಂದು ಸಣ್ಣ ಮೇಣದ ಬತ್ತಿ ಹಚ್ತಾ ಬನ್ನಿರಿ. ಜ್ಞಾನ ಪ್ರಸಾರ ಆಗಬೇಕು, ತಿಳಿಯಾಗಬೇಕು. ಎಲ್ಲರೂ ಹೃದಯ ಕೂಡ ಪ್ರಶಾಂತವಾಗಿ, ನೆಮ್ಮದಿಯಿಂದ, ಶಾಂತಿಯಿಂದ, ಆನಂದದಿಂದ ಇರೋ ಕಡೆಗೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಆಗಬೇಕು. ನಮ್ಮ ಲಾಡ್ಜ್ನ, ನಮ್ಮ ಕಾರ್ಯಕ್ರಮಗಳು ಆ ನಿಟ್ಟಿನಲ್ಲಿ ನಡೆದಾಗ ಇಡೀ ವಿಶ್ವವೇ ಆನಂದವಾದಾಗ ರಾಮರಾಜ್ಯವಾಗುತ್ತೆ. ಇದು ನಾವು ಮಾಡ್ತಕ್ಕಂಥದ್ದು. ಅಂದರೆ ಈಗ ಒಟ್ಟಾರೆ ನಾವು ಏನೇ ಮಾತಾಡಿದ್ರೂ ಕೂಡ ಮಾನವನ ಮನಸ್ಸು ಅಂಧಕಾರದಲ್ಲಿ ಮುಳುಗಿದೆ. ಯಾಕೆಂದರೆ ಅವನಲ್ಲಿ ಅಸಂತೋಷ ಇದೆ, ಅತೃಪ್ತಿ ಇದೆ, ಒಂದು ಗೊಂದಲ ಇದೆ, ನೋವಿನಲ್ಲಿ ಇದ್ದಾನೆ. ಇದನ್ನೆಲ್ಲನೂ ಅಂತರಂಗದಿಂದ ಸರಿಸಬೇಕಾದ್ರೆ ಏನು ಮಾಡಬೇಕು? ಅವನ ಉದ್ದೇಶ ಯಾವಾಗಲೂ ಹೊರಗಡೆ ಬೆಳಕನ್ನು ಕೊಡ್ತಕ್ಕಂಥದ್ದು. ಏನು ತೆಗಿಬೇಕು? ಕತ್ತಲು ಅಂದರೆ ಏನು? ಪೂರ್ವಕಲ್ಪಿತ ಅಭಿಪ್ರಾಯಗಳಿಂದ ತುಂಬಿಕೊಂಡಿದ್ವಿ. ಏನೇನೋ ಸಂಪ್ರದಾಯಗಳು, ಈಗ ನಮಗೆ JK ಟೀಚಿಂಗ್ ಭಾಳ ಆಪ್ಟಾಗಿದೆ. ಏನು, ನಾವು ಏನೇನೋ ಅನುಭವ ಪಡ್ಕೊಂಡಿರ್ತೀವಿ, ಏನೇನೋ ವಿಚಾರ ತಿಳ್ಕೊಂಡಿರ್ತೀವಿ, ಅದೆಲ್ಲ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ವಿ. ಪೂರ್ವಕಲ್ಪಿತ ಉದ್ದೇಶಗಳು, ಹೀಗೆ ಮಡಿಬೇಕು, ಆಮೇಲೆ ನಮ್ಮಲ್ಲಿ ಸದ್ಭಾವನೆಗಳ ಇಲ್ಲ, ತಪ್ಪು ಅಭಿಪ್ರಾಯಗಳಿಂದ ತುಂಬಿಕೊಂಡಿದೆ. ಇವುಗಳನ್ನೆಲ್ಲನೂ ಹೊಡೆದೋಡಿಸ್ಬೇಕು. ಏನೋ ಒಂದು ಸಮಸ್ಯೆ ಬಂದಾಗ ಕೂತು ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೇಕು. ಗದ್ದಲ ಮಾಡಿ ಜಗಳ ಮಾಡೋ ಸ್ಥಳ ಅಲ್ಲ ಥಿಯಾಸಫಿಕಲ್ ಸೊಸೈಟಿ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಡೆಸ್ತಕ್ಕಂಥದ್ದು, ಸಮಸ್ಯೆಗಳನ್ನ ಉದ್ಭವ ಮಾಡ್ತಕ್ಕಂಥದ್ದಲ್ಲ ಥಿಯಾಸಫಿಕಲ್ ಸೊಸೈಟಿ. ಎಲ್ಲಿ ಥಿಯಾಸಫಿಕಲ್ ಸೊಸೈಟಿ ಸದಸ್ಯ ಇರುತ್ತೋ ಸಮಸ್ಯೆ ಪರಿಹಾರ ಆಗಬೇಕು. ಅಂದರೆ ಎಷ್ಟು ಧೈರ್ಯ ಇರಬೇಕು, ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಪಾಸಿಟಿವ್ ಥಾಟ್ ಇರಬೇಕು, ಏನೇ ಬಂದರೂ ಸಹಿಸ್ಕೊಳ್ಳೋ ಶಕ್ತಿ ಕೂಡ ಇರಬೇಕು. ಅಂತಹ ಮನೋಭಾವನೆಯನ್ನು ನಮ್ಮ ಸೊಸೈಟಿಯ ಸದಸ್ಯರು ಬೆಳೆಸ್ಕೊಳ್ಬೇಕು. ಮನಸ್ಸು ಶುದ್ಧವಾಗಿ ಸ್ವಚ್ಛವಾಗಿರಬೇಕು. ಆಗ ಜಗತ್ತಿನಲ್ಲಿ ಹಾರ್ಮೋನಿ ಬರುತ್ತೆ. ಈಗ ನಾವು ಎಲ್ಲ ವಿ ಆರ್ ರೂಲ್ಡ್ ಬೈ ದ ಮೈಂಡ್. ನಾವೇನು ಮಾಡ್ತಾಯಿದ್ದೀವಿ? ಮನಸ್ಸಿನಿಂದ ಆಡಳಿತ, ನಮ್ಮ ಮನಸ್ಸು ಹೆಂಗೆ ಹೇಳ್ತಾ ಮಾಡ್ತಾಯಿದ್ದೀವಿ. ಹೌದು,
ಆ ಮನಸ್ಸು ಹೇಳೋದು ಸತ್ಯನಾ? ಪರೀಕ್ಷೆ ಮಾಡಿದ್ದೀರಾ? ಮನಸ್ಸು ಇದ್ದ ಕಡೆ ಏನು ಮಾಡುತ್ತೆ? ನೀನು ಬೇರೆ ನಾನು ಬೇರೆ ಅಂತ ಹೇಳುತ್ತೆ, ಕಿತ್ತಾಡುತ್ತೆ, ಪ್ರತ್ಯೇಕತೆ ಮನೋಭಾವನೆ ಮಾಡುತ್ತೆ, ನೀನು ಬೇರೆ ಅಂತ ಎಲ್ಲ ತಪ್ಪನ್ನು ಹುಡುಕುತ್ತೆ. ಯಾರು ಪರಿಪೂರ್ಣರು ಜಗತ್ತಿನಲ್ಲಿ? ನಾವೆಲ್ಲ ಹುಟ್ಟಿರೋದು ಯಾತಕ್ಕೆ? ನಾವು ಪರಿಶುದ್ಧರಾಗಿ ನಾವು ಶುದ್ಧಿ ಮಾಡ್ಕೊಳ್ಳೋಕ್ಕಾಗಿ ಬಂದಿದ್ದೀವಿ. ತಪ್ಪಿರುತ್ತೆ, ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳೋಣ. ತಪ್ಪನ್ನು ನೇರವಾಗಿ ತಿದ್ದು ಜವಾಬ್ದಾರಿ ನಮ್ಮೆಲ್ಲರದು. ಆದರೆ ನಾವು ಏನು ಮಾಡಬೇಕು? ಏಕತೆ ಕಡೆ ಕರ್ಕೊಂಡು ಹೋಗಬೇಕು. ಪ್ರತ್ಯೇಕತೆ ಮನೋಭಾವನೆಯಿಂದ ಏಕತೆ, ನಾವೆಲ್ಲರೂ ಒಂದು. ಅದು ಇದರಲ್ಲಿ ಬಹಳ ಚೆನ್ನಾಗಿ ಹ್ಯೂಮನ್ ರೀಜನರೇಷನ್ ಏಕತೆ ಅಂತಂದರು. ಯಾಕೆ ನಾವೆಲ್ಲರೂ ಒಂದು? ಹೊರಗಡೆ ನೋಡಿದ್ರೆ ಒಂದಲ್ಲ. ಹೊರಗಡೆ ನೋಡಿದ್ರೆ ನೀವು ಬೇರೆ ಜಾತಿ, ನಾನು ಬೇರೆ ಜಾತಿ, ನೀನು ಬುದ್ಧಿವಂತ, ನಾನು ದಡ್ಡ, ನಾನು ಶ್ರೀಮಂತ, ಬಡವ, ಬಲ್ಲಿದ, ಏನೇನೋ, ದೇಶ ಬೇರೆ, ಭಾಷೆ ಬೇರೆ, ಎಲ್ಲೆಲ್ಲೂ ಬೇರೆ. ಅದರಿಂದ ಒಂದೇ ಹೆಂಗಪ್ಪ ಹೇಳ್ತಾರೆ ಇವರು? ನಾನು ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ನಮ್ಮ ಲಾಡ್ಜು, ಥಿಯಾಸಿಕಲ್ ಸೊಸೈಟಿ ಒಂದೇ. ನಾವೆಲ್ಲರೂ ಸೇರಿರೋ ಅಂಬ್ರಲಾ ಅಡಿಯಲ್ಲಿ ಇದ್ದೀವಿ, ನಾವೆಲ್ಲರೂ ಒಂದೇ. ಆ ಏಕತೆಯನ್ನು ನಾವು ಕಾಣಬೇಕು. ಆ ವೈವಿಧ್ಯತೆಯ ಮನಸ್ಸು ಹೇಳಿದ್ರು ಕೂಡ ಏಕತೆಯನ್ನು ಕಾಣಬೇಕಾದ್ರೆ ನಮ್ಮ ಮನಸ್ಸು ನಿರಾಳವಾಗಿ, ವಿಶಾಲವಾಗಿ, ಓಪನ್ ಮೈಂಡ್ ಅಂತ ಹೇಳ್ತಾರೆ. ತೆರೆದ ಮನಸ್ಸಿದ್ರೆ ಮಾತ್ರ ನಾವು ಸಾಧ್ಯ. ಇಲ್ಲಿ ವೈವಿಧ್ಯತೆ ಬರೋದು ಯಾಕೆ ಕಾರಣ ಅಂತಂದರೆ, ಸ್ವಾರ್ಥ ಮನೋಭಾವನೆ ಇದ್ದರೆ ನಮ್ಮಲ್ಲಿ ಪ್ರೀತಿ ಇಲ್ಲ. ಸ್ವಾರ್ಥ ಇದ್ದರೆ ಪ್ರೀತಿ ಇಲ್ಲ. ಯಾವಾಗ ಪ್ರೀತಿ ಇಲ್ಲದೆ ಇದ್ದರೆ ಅಲ್ಲಿ ಭೇದ ಭಾವಗಳು ಉಂಟಾಗತ್ತೆ, ವೈಮನಸ್ಸುಗಳು ಉಂಟಾಗತ್ತೆ. ಅದನ್ನೆಲ್ಲ ಹೊಡೆದಾಕಿ ನಿಸ್ವಾರ್ಥಯುತವಾಗಿ ನಾವೆಲ್ಲರೂ ಒಂದೇ ಆತ್ಮ, ಒನ್ ಲೈಫ್, ಒನ್ ಕಾನ್ಷಿಯಸ್ನೆಸ್, ಒಂದೇ ಜೀವ, ಒಂದೇ ಪ್ರಜ್ಞೆ, ಒಂದೇ ಮೂಲ, ಒಂದೇ ಬುಡದಿಂದ ನಾವೆಲ್ಲ ಹುಟ್ಟಿರೋ ಅಂದಾಗ ನಾವೆಲ್ಲನೂ ಒಂದಾಗ್ತೀವಿ ಅಂತ ಅದರ ವಿಚಾರವಾಗಿ ಪುನರುತ್ಥಾನ, ಸಾಮೂಹಿಕವಾಗಿ ಪುನರುತ್ಥಾನ ಹೇಗಾಗಬೇಕು, ವೈಯಕ್ತಿಕವಾಗಿ ಪುನರುತ್ಥಾನ ಏನಾಗಬೇಕು, ಇನ್ನೂ ಡೀಟೇಲಾಗಿ ನಮ್ಮ ಸೋದರಿ ಉಷಾರವರು ಥಿಯಾಸಿಕಲ್ ಸೊಸೈಟಿಯ ಮುಖ್ಯವಾದ ಕೆಲಸ ಪರಿವರ್ತನೆ. ನಮಗೇನಾಗಿದೆಯೋ ತಿಳ್ಕೊಂಡು ಅದನ್ನೇನು ಮಾಡಬೇಕು? ಬದಲಾವಣೆ, ಮೂಲಭೂತ ಬದಲಾವಣೆ, ಪರಿವರ್ತನೆ ಆಗೋದು ನಮ್ಮ ಥಿಯಾಸಿಕಲ್ ಸೊಸೈಟಿಯ ಕೆಲಸ. ಆ ವಿಚಾರವನ್ನು ಈ 4 ಭಾಷಣಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಾನೀಗ ಸೋದರಿ ಉಷಾರವ್ರನ್ನ ಮೊದಲನೇ ಭಾಷಣವನ್ನು ಅವ್ರನ್ನ ಸ್ವಾಗತಿಸ್ತೀನಿ. ತದನಂತರ ಸೋದರ ರೆಡ್ಡಪ್ಪಾಚಾರ್ಯವರು ಈ ಗ್ರಂಥದ ಒಂದು ಅಧ್ಯಾಯವನ್ನು, ತದನಂತರ ನಾನೇ ಮಾತಾಡ್ತೀನಿ. ಕೊನೆಯಲ್ಲಿ 4ನೇ ಉಪನ್ಯಾಸ ಸಾಮೂಹಿಕ ಪರಿವರ್ತನೆ, ವ್ಯಕ್ತಿಗತ ಪುನರುತ್ಥಾನದ ಬಗ್ಗೆ ಸೋದರ ಆದಿಕೇಶವ ಪ್ರಕಾಶ್ ಅವರು ಹೇಳ್ತಾರೆ. 4 ಭಾಷಣಗಳಲ್ಲಿ ಈ ಗ್ರಂಥದಲ್ಲಿ ಬರ್ತಕ್ಕಂಥ ವಿಚಾರವನ್ನು ನಾವು ಶ್ರದ್ಧೆಯಿಂದ ಕಾನ್ಸಂಟ್ರೇಟ್ ಮಾಡಿ ವಿಚಾರ ತಿಳ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ನಮ್ಮಲ್ಲಿ ಸ್ವಲ್ಪ ಆದರೂ ಪರಿವರ್ತನೆ ಆಗಿ ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ, ಎಲ್ಲರ ಹೃದಯ ಕಮಲಿಗಳಿಗೆ ವಂದಿಸುತ್ತಾ, ಆತ್ಮೀಯ ಸೋದರ ಸೋದರಿಯರೇ, ಸರ್ವೋದಯ ಥಿಯೋಸಾಫಿಕಲ್ ಸೊಸೈಟಿ ಈ ದಿನ ಅಡಿಯಾರ್ ದಿನಾಚರಣೆಯ ಪ್ರಯುಕ್ತ 2 ದಿನಗಳ ವ್ಯಾಸಂಗಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಿರ್ದೇಶಕರಾಗಿ ಸೋದರಿಯಾದಂತಹ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಾದಂತಹ ಹಾಗೂ ಹಿರಿಯರಾದಂತಹ ಕೆ ಪಾರ್ವತಮ್ಮ ಅವರು ಈ ಒಂದು ಕಾರ್ಯಕ್ರಮದ ನಿರ್ದೇಶಕರಾಗಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಈ ಲಾಡ್ಜಿನ ಅಧ್ಯಕ್ಷರಾದಂತಹ ಸೋದರ ಎಲ್ ಆನಂದ ಶೆಟ್ಟಿ ಹಾಗೂ ಕಾರ್ಯದರ್ಶಿಗಳಾದಂತಹ ಪಿ ಸೀತಮ್ಮ ಹಾಗೂ ಈ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರಿಗೂ ಹಾಗೂ ನನ್ನ ಮುಂದೆ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ನಾನು ನನ್ನ ಅನಂತಾನಂತ ನಮಸ್ಕಾರಗಳನ್ನು ಮೊಟ್ಟ ಮೊದಲಿಗೆ ತಿಳಿಯಪಡಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ದಿನದ ಒಂದು 2 ದಿನಗಳ ವ್ಯಾಸಂಗಗೋಷ್ಠಿ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ಒಂದು ವಿಚಾರವನ್ನು ನಡೆಸ್ಕೊಡೋದಕ್ಕೆ ನಮ್ಮ ಸೋದರಿಯಾದಂತಹ ಪಾರ್ವತಮ್ಮನವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಹಾಗೂ ಈ ಒಂದು ಸರ್ವೋದಯ ಥಿಯೋಸಾಫಿಕಲ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ನನ್ನ ಅನಂತಾನಂತ ಧನ್ಯವಾದಗಳು. ಈ ದಿನ ನನಗೆ ಕೊಟ್ಟಿರ್ತಕ್ಕಂತಹ ವಿಚಾರ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯ ಮೂಲಭೂತ ಬದಲಾವಣೆ.
ಇದನ್ನು ಮಾನವ ಪುನರುತ್ಥಾನ ಗ್ರಂಥದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಮಾನವ ಪುನರುತ್ಥಾನ ಗ್ರಂಥ ನಮಗೆಲ್ಲರಿಗೂ ಈಗ ತಾನೇ ನಮ್ಮ ಸೋದರಿಯರು ಹೇಳಿದ್ರು. ಅದನ್ನು ಬರೆದಂಥವರು ರಾಧಾ ಬರ್ನಿಯರವರು. ಅವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅವರು ಈ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಇದು ಮೂಲತಃ ಈ ಗ್ರಂಥ ಯಾಕೆ ಬರೆಯಲ್ಪಟ್ಟಿತು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಪೂರ್ವದಲ್ಲೇ ನಮಗೆ ಪ್ರಾಸ್ತಾವಿಕದಲ್ಲೇ ನಮಗೆ ಈ ಗ್ರಂಥ ಯಾಕೆ ಬರೆಯಲ್ಪಟ್ಟಿತು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು ಪಾರ್ವತಮ್ಮನವರು. ನೆದರ್ಲ್ಯಾಂಡ್ನ ನಾರ್ಲೆಂಡ್ ಅಂತಕ್ಕಂತಹ ಒಂದು ಪ್ರಾಂತ್ಯದಲ್ಲಿ, ಒಂದು ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಥಿಯೋಸಾಫಿಕಲ್ ಕೇಂದ್ರ ಮತ್ತು ಯುರೋಪಿನ ಥಿಯೋಸಾಫಿಕಲ್ ಸೊಸೈಟಿ ಫೆಡರೇಷನ್ ಇವೆರಡೂ ಕೂಡ ಸಂಘಗಳು ಸೇರಿಕೊಂಡು 1990ರಲ್ಲಿ ವ್ಯಾಸಂಗಗಳನ್ನು ಏರ್ಪಡಿಸಿದರು. ಏನಾದರೂ ಹಾಗಾದರೆ ಯಾಕೆ ಅನ್ನೋದನ್ನು ಮತ್ತೊಮ್ಮೆ ನಾವು ತಿಳ್ಕೊಳ್ಳೋದಾದರೆ, ನೆದರ್ಲ್ಯಾಂಡ್ನ ನಾರ್ಲೆಂಡ್ ಅನ್ನೋ ಒಂದು ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಥಿಯೋಸಾಫಿಕಲ್ ಕೇಂದ್ರ ಮತ್ತು ಯುರೋಪಿನ ಥಿಯೋಸಾಫಿಕಲ್ ಸೊಸೈಟಿ ಫೆಡರೇಷನ್ ಇವೆರಡೂ ಸೇರಿ ಸುಮಾರು 1990ರಲ್ಲಿ ಒಂದು ವ್ಯಾಸಂಗಗೋಷ್ಠಿಯನ್ನು ಅಲ್ಲಿ ಏರ್ಪಾಡನ್ನು ಮಾಡಿದರು. ಸುಮಾರು ಅವರು ಹೇಳಿದಾಗೆ 15 ದಿನಗಳ ಕಾಲ ಆ ವ್ಯಾಸಂಗಗೋಷ್ಠಿ ಕಾರ್ಯಕ್ರಮಗಳು ನಡೀತಾ ಇತ್ತು. ಅಲ್ಲಿ ಪ್ರತಿದಿನ ಅನೇಕ ಭಾಷಣಗಳು, ಬರೀ ಭಾಷಣಗಳಷ್ಟೇ ಅಲ್ಲ, ಸಣ್ಣ ಪುಟ್ಟ ಚರ್ಚೆಗಳು ಕೂಡ ಸುದೀರ್ಘವಾಗಿ ನಡೀತಾ ಇತ್ತು. ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಭಾಷಣ ಒನ್ ವೇ ಆಗಿಬಿಡುತ್ತೆ, ಆದರೆ ಚರ್ಚೆ ನಡೆದಾಗ ನಮಗೆ ಸಾಕಷ್ಟು ಒಂದು ಸಮಸ್ಯೆಗಳ ಉತ್ತರ ನಮಗೆ ಅಲ್ಲಿ ಸಿಗುತ್ತೆ. ಆ ನಿಟ್ಟಿನಲ್ಲಿ 15 ದಿನಗಳ ದೀರ್ಘಕಾಲ ಅಲ್ಲಿ ಭಾಷಣಗಳ ಜೊತೆಗೆ ಒಂದು ಚರ್ಚೆಗಳನ್ನು ಕೂಡ ಅಲ್ಲಿ ಮಾಡ್ತಾಯಿದ್ರು. ನಮಗೆ ಗೊತ್ತಿದೆ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ನಾವು 3 ಉದ್ದೇಶಗಳಿವೆ ಅನ್ನೋದು. ಆ 3 ಉದ್ದೇಶಗಳಿಗೂ ಮತ್ತು ಮಾನವ ಪುನರುತ್ಥಾನ ಇವುಗಳಿಗೂ ಇರತಕ್ಕಂಥ ಅನನ್ಯವಾದಂತಹ ಸಂಬಂಧಗಳ ಬಗ್ಗೆ ಅಲ್ಲಿ ಬಹುಮುಖ್ಯವಾಗಿ ವಿಮರ್ಶೆಯನ್ನೇ ಮಾಡ್ತಾಯಿದ್ರು. ಆ ಒಂದು ಥಿಯೋಸಾಫಿಕಲ್ ಸೊಸೈಟಿಯ 3 ಉದ್ದೇಶಗಳು ಬಹುಶಃ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಮೊದಲನೇದಾಗಿ ಕುಲ, ಮತ, ಲಿಂಗ, ಜಾತಿ ಅಥವಾ ವರ್ಣಗಳ ಭೇದವನ್ನು ಎಣಿಸದೆ ಮಾನವರ ಸಾರ್ವತ್ರಿಕ ಸಹೋದರ ಭಾವದ ಒಂದು ಅಂಕುರವನ್ನು ಏರ್ಪಡಿಸುವುದು. ಮೊದಲನೇದು ಸಹೋದರತ್ವದ ಭಾವ ಅಂಥೇಳಿ ನಾವು ಅರ್ಥ ಮಾಡಿಕೊಂಡ್ವಿ. ಎರಡನೇ ಒಂದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶ ಏನು? ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ತುಲನಾತ್ಮಕ ವ್ಯಾಸಂಗಕ್ಕೆ ಪ್ರೋತ್ಸಾಹವನ್ನು ನೀಡೋದು. ಮೂರನೇದು ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವನಲ್ಲಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು. ಇವು ಥಿಯೋಸಾಫಿಕಲ್ ಸೊಸೈಟಿಯ 3 ಉದ್ದೇಶಗಳು. ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ, ಈ 3 ಉದ್ದೇಶಗಳನ್ನು ಎಲ್ಲ ಲಾಡ್ನಲ್ಲೂ ಕೂಡ ನಾವು ಅದನ್ನು ದೊಡ್ಡದಾಗಿ ಚಾರ್ಟ್ ಹಾಕಿರ್ತೀವಿ ಅಥವಾ ಅದನ್ನು ಬರೆದಿರ್ತೀವಿ. ಆದರೆ ಆ ಉದ್ದೇಶಗಳನ್ನು ನಾವು ಪದೇ ಪದೇ ನೋಡೋಕ್ಕೆ ಹೋಗೋದೇ ಇಲ್ಲ. ಆ ಉದ್ದೇಶಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ಲ. ಬಹುಶಃ ಆ 3ರಲ್ಲಿ ಒಂದನ್ನು ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ಅದು ಯಾವುದು ಅಂದರೆ, ಮೊದಲನೇದು ಸಾರ್ವತ್ರಿಕ ಸಹೋದರ ಭಾವ. ಇರಲಿ, ಅದು ಎಷ್ಟು ಮಟ್ಟಿಗೆ ಅಂಕುರ ಆಗ್ತಾ ಇದೆ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ನಾನು ಹೇಳಕ್ಕೆ ಹೊರಟಿರೋದು ಬಹುಮುಖ್ಯವಾಗಿ ಅಲ್ಲಿ 15 ದಿನಗಳ ಕಾಲ ಏನು ಚರ್ಚೆ ಆಯಿತು ಅಂದರೆ, ಒಂದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಏನು 3 ಉದ್ದೇಶ ಇತ್ತು ಅದು, ಮತ್ತು ಮಾನವ ಪುನರುತ್ಥಾನ ಅಂಥೇಳಿ ನಾವೇನು ಈಗ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡ್ವೋ ಇವುಗಳಲ್ಲಿ ಏನಾದರೂ ಸಾಮ್ಯತೆ ಇದೆಯಾ ಅಥವಾ ಎಂತಹ ಅನನ್ಯ ಸಂಬಂಧ ಅದರೊಳಗಡೆ ಇದೆ ಅನ್ನೋದನ್ನು ಅಲ್ಲಿ ವಿಮರ್ಶೆಯನ್ನು ಮಾಡ್ತಾಯಿದ್ರು. ಹೀಗೆ ಅಲ್ಲಿ ನಡೆಯುವಾಗ ಚರ್ಚೆಗಳಿಂದ ಹೊಸ ಹೊಸ ವಿಚಾರಗಳು ಅಲ್ಲಿ ಗೋಚರವಾಗ್ತಾ ಇತ್ತು. ಚರ್ಚೆ ಜಾಸ್ತಿ ಆದಂಗೂ ಅಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ವಿಶೇಷವಾದಂತಹ ಒಂದು ಅರ್ಥವನ್ನು ತಿಳ್ಕೊಂಡು ಅವ್ರದ್ದೇ ಆದ ರೀತಿಯಲ್ಲಿ ಆ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ದರು. ಇದರಿಂದ ಏನಾಯಿತು ಅಂದರೆ, ಒಂದು ಥಿಯಾಸಫಿಯ ಕೆಲಸಕ್ಕೆ ಒಂದು ಸ್ಪಷ್ಟತೆ ಸಿಗುವಂತಾಯಿತು ಆ ಒಂದು ಸಂದರ್ಭದಲ್ಲಿ. ನೋಡಿ, ಈ ನಿಟ್ಟಿನಲ್ಲಿ ನಮ್ಮ ರಾಧಾ ಬರ್ನಿಯರವರು ಸಂಗ್ರಹಿಸಿದ ಅಲ್ಲಿಯ ಎಲ್ಲ ಚರ್ಚೆಗಳು ಮತ್ತು
ಭಾಷಣಗಳಿಂದ ಇವತ್ತು ಈ ಒಂದು ಸುಂದರವಾದ ಗ್ರಂಥ ಹೊರಗೆ ಬಂದಿದೆ. ಅದೇ ಮಾನವ ಪುನರುತ್ಥಾನ. ಮಾನವ ಪುನರುತ್ಥಾನ ಗ್ರಂಥ ಬೇರೆ ಏನೂ ಅಲ್ಲ, 1990ರಲ್ಲಿ ಏನು 15 ದಿನಗಳ ಕಾಲ ಚರ್ಚೆ, ಗೋಷ್ಠಿಗಳು, ಭಾಷಣಗಳು ಆಯ್ತಲ್ಲ, ಅದರ ಮುಖಾಂತರವಾಗಿ ಅದನ್ನು ಸಾರಾ ಸಂಗ್ರಹವನ್ನು ಸಂಗ್ರಹಿಸಿ ಅದನ್ನು ನಮ್ಮ ರಾಧಾಬರ್ನಿಯರವರು ಒಂದು ಗ್ರಂಥವನ್ನು ಮಾಡಿದ್ದಾರೆ. ಅದನ್ನು ಆಗಲೇ ಹೇಳ್ದಂಗೆ ಟ್ರಾನ್ಸ್ಲೇಟ್ ಮಾಡಿದವರು ಜಗದೀಶ್ ಅಂತಕ್ಕಂಥವ್ರು, ಕನ್ನಡಕ್ಕೆ ಅದನ್ನು ಸಿ ಎನ್ ನಾಗರಾಜ್ ಅವರು ಅದನ್ನು ತರ್ಜುಮೆಯನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ನೋಡಿ, ಈ ಗ್ರಂಥ ಸುಮಾರು 30 ವರ್ಷ ಆಗಿದೆ. 1990 ಅಂದರೆ 30 ವರ್ಷಗಳಿಗಿಂತ ಜಾಸ್ತಿ ಆಗಿದೆ. ಈ 30 ವರ್ಷಗಳ ಹಿಂದೆ ಚರ್ಚೆ ಮಾಡಲ್ಪಟ್ಟಿದ್ರೂ ಕೂಡ ಅದರಲ್ಲಿರ್ತಕ್ಕಂತಹ ವಿಚಾರಗಳು ಪ್ರಸ್ತುತದಲ್ಲಿ ನಾವು ಬಹಳ ಯೋಚನೆ ಮಾಡಬೇಕಾದಂಥದ್ದೇ. ಯಾಕೆಂದರೆ 30 ವರ್ಷದ ಹಿಂದೆ ಅದು ಚರ್ಚೆಗಳಾಯ್ತಲ್ಲಿ, ಅದರ ಮುಖಾಂತರ ಈ ಒಂದು ಗ್ರಂಥ ಬಂದಿದೆ. ಆದರೂ ಕೂಡ 30 ವರ್ಷಗಳ ಹಿಂದಿನ ಚರ್ಚೆ ಇಂದಿಗೂ ಕೂಡ ಪ್ರಸ್ತುತದಲ್ಲಿ ಅದಿನ್ನೂ ಚರ್ಚೆಯ ರೂಪದಲ್ಲೇ ಇದೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಅಲ್ಲಿ ನಡೆದಂತಹ ವಿಮರ್ಶೆಗಳು ಎಷ್ಟು ಮಟ್ಟಿಗೆ ನಮ್ಮ ಒಂದು ಥಿಯಾಸಫಿಯನ್ನು ಜಾಗೃತಗೊಳಿಸ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಕಾಲ ಎಷ್ಟೇ ಮುಂದೆ ಹೋಗ್ತಾ ಇರಲಿ, ಎಷ್ಟೇ ಮುಂದೆ ಹೋದರೂ ಕೂಡ ಮನುಷ್ಯನಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಮಾನವ ಪುನರುತ್ಥಾನ ಆಗಬೇಕು ಅಂದರೆ ಮನುಷ್ಯನಲ್ಲಿ ಬದಲಾವಣೆ ಆಗಬೇಕು. ಕಾಲ ಹೇಗೆ ಮುಂದೆ ಹೋಗಲಿ, ನಾವು ಹೇಳ್ತೀವಿ ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ ಅಂತೀವಿ, ನಮ್ಮ ಹಿಂದಿನವ್ರಿಗೆ ಕೇಳಿದರೆ ಅಯ್ಯೋ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಅಂತೀವಿ. ಕಾಲ ಹೇಗೆ ಮುಂದುವರೆದ್ರೂ ಕೂಡ ಇಲ್ಲಿ ಏನಪ್ಪ ಅಂದರೆ ಬದಲಾವಣೆ ಆಗಬೇಕಾಗಿರೋದು ಯಾರಲ್ಲಿ? ಮನುಷ್ಯನಲ್ಲಿ ಮತ್ತು ಮನುಷ್ಯನ ಸ್ವಭಾವದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ಮಾನವ ಪುನರುತ್ಥಾನವೇ ನಮ್ಮ ಈ ಥಿಯೋಸಾಫಿಕಲ್ ಸೊಸೈಟಿಯ ತಿರುಳು ಅಂಥೇಳಿ ನಾವು ಹೇಳ್ಬೋದು. ಹಾಗಾದರೆ ಪುನರುತ್ಥಾನ ಅಂದರೆ ಏನು? ಈಗಲೇ ತಾನೇ ನಾವು ತಿಳ್ಕೊಂಡ್ವಿ, ಮಾನವನ ಪುನರುತ್ಥಾನ, ಉತ್ಥಾನ ಮತ್ತೆ ಉದ್ಧಾರ ಆಗ್ತಕ್ಕಂಥದ್ದು ಅಂತ. ಇನ್ನೂ ಸ್ವಲ್ಪ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಪುನರುತ್ಥಾನ ಅನ್ನೋದು ಆಕಸ್ಮಿಕವಾಗಿ ಆಗೋದಿಲ್ಲ. ಈ ಬದಲಾವಣೆ ಅನ್ನೋದು ಆಕಸ್ಮಿಕವಾಗಿ ಹಠಾತ್ತನೆ ಆಗುತ್ತಾ ಅಂದರೆ ಖಂಡಿತ ಇಲ್ಲ. ನೋಡಿ, ಎಷ್ಟೋ ಸಲ ನಮ್ಮೆಲ್ಲರಿಗೂ ಒಂದು ಅನುಭವಕ್ಕೆ ಬಂದಿರುತ್ತೆ. ಯಾರಾದರೂ ಒಂದು ತುಂಬ ಚೆನ್ನಾಗಿ ಒಂದು ವಿಚಾರವನ್ನು ಮಂಡಿಸಿದಾಗ ಅದರಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ನಮಗೆ ತುಂಬ ಆಸಕ್ತಿ ಬರುತ್ತೆ, ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದ ತಕ್ಷಣ ನಾವು ಅದನ್ನು ಭಾಳ ಚೆನ್ನಾಗಿ ಸ್ವೀಕರಿಸ್ಬಿಡ್ತೀವಿ. ಆದರೆ ಸ್ವೀಕರಿಸಿದ ಆದಮೇಲೆ ಹಾಗೇ ಇರುತ್ತಾ ಅಂದರೆ ಇರಲ್ಲ. ಅದೇನಾಗುತ್ತೆ ಅಂದರೆ ಬದಲಾವಣೆ ಆಗುತ್ತೆ. ಯಾಕೆ ಹಾಗಾಗುತ್ತೆ ಅಂದರೆ ಅಲ್ಲಿ ಪುನರುತ್ಥಾನ ಆಗಿರಲ್ಲ. ಆ ಸದ್ಯದ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಅದನ್ನು ತಿಳ್ಕೊಂಡಿರ್ತೀವಿ. ಅದಕ್ಕೆ ಪುನರುತ್ಥಾನ ಯಾವುದೇ ಕಾರಣಕ್ಕೂ ಹಠಾತ್ತಾಗಿ ಆಗೋದಿಲ್ಲ, ಆಕಸ್ಮಿಕವಾಗಿ ಆಗೋದಿಲ್ಲ. ಅದು ಹೇಗಾಗಕ್ಕೆ ಸಾಧ್ಯ ಅಂದರೆ ಒಂದು ನಿರಂತರವಾದ ಪ್ರಯತ್ನ ಬೇಕು. ಅಂದರೆ ಎಚ್ಚರಿಕೆ ಅಂಥೇಳಿ ನಮಗೆ JK ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೊಂದು ಉದಾಹರಣೆನೇ ನಾವು ತಗೊಳ್ಳೋದಾದರೆ, ಈಗ ಒಂದು ಹೊಲದಲ್ಲಿ ಕಳೆ ಕೀಳಬೇಕು. ಕಳೆ ಹೆಂಗೆ ಕೀಳ್ತೀವಿ ನಾವು? ನಮಗೆಲ್ಲರಿಗೂ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಯಾಕಂದರೆ ನಾವು ರೈತ ಪರಂಪರೆಯಿಂದ ಬಂದಿರೋರ್ಗಂತೂ ಇದು ತುಂಬ ಚೆನ್ನಾಗಿ ಗೊತ್ತಿದೆ. ಕಳೆಯನ್ನು ಹೇಗೆ ಕೀಳಬೇಕು, ಹೇಗೆ ಬೇಕೋ ಹಾಗೆ ಕಿತ್ತರೆ ಬರಲ್ಲ. ಅದನ್ನು ಬಹಳ ಅದರದೇ ಆದ ರೀತಿಯಲ್ಲಿ ನಿಧಾನಕ್ಕೆ ಕಳೆಯನ್ನು ಕಿತ್ತಾಗ ಏನೂ ಕೂಡ ಬದಲಾವಣೆ ಆಗದೆ ಆ ಸಾರಾ ಸಂಗ್ರಹವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಬೆಳೆಯನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಪುನರುತ್ಥಾನ ಅನ್ನೋದೇನು ಅಂದರೆ ಎಡಬಿಡದ ಪ್ರಯತ್ನ, ನಿರಂತರವಾದ ಪ್ರಯತ್ನ, ಗಮನ ಮತ್ತು ಸಾಧನೆಯಿಂದ ಮಾತ್ರ ಪುನರುತ್ಥಾನ ಅನ್ನೋದು ಸಾಧ್ಯ ಆಗುತ್ತೆ. ಇನ್ನು ಈ ಪುನರುತ್ಥಾನ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿದ್ದು ಅದಕ್ಕಾಗಿ ನಾವೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಬಹುಶಃ ನಮ್ಮೊಂದಿಗೆ ಕೆಲಸ ಮಾಡ್ತಕ್ಕಂತಹ ಎಲ್ಲ ನಮ್ಮ ಸ್ನೇಹಿತರು ಅಥವಾ ನಮ್ಮ ಲಾಡ್ಜಿನ ಸದಸ್ಯರೇ ಇರ್ಬೋದು, ಅವರೆಲ್ಲರಿಗೂ ಕೂಡ ಈ ಒಂದು ಪುನರುತ್ಥಾನದ ಬೀಜವನ್ನು ಬಿತ್ತಿದಂತಾಗತ್ತೆ. ಪುನರುತ್ಥಾನ ಅನ್ನೋದು ಏನಾಗಿರುತ್ತೆ ಅಂದರೆ ಒಂದು ಬರೀ ಮಾನಸಿಕ ಕಲ್ಪನೆಯಾಗಿದ್ದರೆ ಸಾಲದು. ಈಗ ಪುನರುತ್ಥಾನ ಹೀಗಿರಬೇಕು ಅನ್ನೋದೊಂದು ಮಾನಸಿಕವಾಗಿ ನಾವು ಅಂದ್ಕೊಂಡ್ಬಿಟ್ರೆ ಅದು ಸಜೀವವಾಗಿರಲ್ಲ. ಅದು ಸಜೀವವಾಗಿರಬೇಕು. ಅದು ಯಾವಾಗಲೂ ಪುನರುತ್ಥಾನ ಅದು ಹಾಗೇ ನಿರಂತರವಾಗಿ ನಡೀತಾ ಇರಬೇಕು ಅಂದರೆ ಅದು ಸದಾ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿರಬೇಕು. ನಮ್ಮ ಮನಸ್ಸು ಸದಾ ಅದಕ್ಕೋಸ್ಕರ ತುಡಿತಾ ಇರಬೇಕು. ಆದರೆ ಮನಸ್ಸಿನ ಕೆಲಸ ಏನು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಮನಸ್ಸಿನ ಕೆಲಸ ಏನು? ನಾವು ಏನು ಅಂದ್ಕೊಳ್ತೀವೋ ಅದನ್ನು ಬಿಟ್ಟು
ಬೇರೆಯದನ್ನೇ ಯೋಚನೆ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಮಾಡಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಪುನರುತ್ಥಾನ ಅನ್ನೋದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪುನರುತ್ಥಾನ ಅಂದರೆ ತನ್ನ ನಿಜ ಸ್ಥಿತಿ, ತನ್ನ ಮೂಲಭೂತ ಸ್ವಭಾವದತ್ತ ಬರೋದು ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ನಿಜ ಸ್ಥಿತಿಯನ್ನು ನಾವು ತಿಳ್ಕೋಬೇಕು. ನಮ್ಮ ನಿಜ ಸ್ಥಿತಿ ನಾವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಈ ದೇಹ ನಮ್ಮದ, ಈ ಒಂದು ಸಂವೇದನೆಗಳು ನಮ್ಮದ, ಈ ಯೋಚನೆಗಳು ನಮ್ಮದ, ನಾನು ಈ ದೇಹವೇ ನಾನಾ, ಈ ದೇಹವೇ ನಾನು ಅನ್ನೋದನ್ನು ತಿಳ್ಕೊಂಡು ಬಿಟ್ಟಿದ್ದೀವಿ. ಆದರೆ ಇದು ವಾಸ್ತವದ ನಿಜ ಸ್ಥಿತಿ ಅಲ್ಲ. ವಾಸ್ತವದ ನಿಜ ಸ್ಥಿತಿ ಏನು? ನಮ್ಮ ಮೂಲಭೂತ ಸ್ವಭಾವ ಏನು? ನಮ್ಮ ಮೂಲಭೂತ ಸ್ವಭಾವ ಏನು ಬದಲಾವಣೆ ಮಾಡ್ಕೋಬೇಕಾಗಿದೆ ನಾವು? ಈ ದೇಹವಾಗಲಿ, ಈ ಒಂದು ವಿಚಾರಗಳಾಗಲಿ, ಈ ಸಂವೇದನೆಗಳಾಗಲಿ, ಈ ಆಲೋಚನೆಗಳಾಗಲಿ, ಈ ಯೋಚನೆಗಳಾಗಲಿ, ಇವೆಲ್ಲ ನಾನಾ? ಇವ್ಯಾವುದು ನಾವಲ್ಲ. ಹಾಗಾದ್ರೆ ನಾವು ಯಾರು? ಆತ್ಮನ ಸ್ವರೂಪಿಗಳು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಲ್ಲಿವರೆಗೂ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಲು ಅಲ್ಲಿವರೆಗೂ ನಮ್ಮಲ್ಲಿ ಪುನರುತ್ಥಾನ ಅನ್ನೋದು ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ದೇಹ, ನಮ್ಮ ಸಂವೇದನೆಗಳು, ನಮ್ಮ ಯೋಚನೆಗಳು ಇವುಗಳನ್ನೆಲ್ಲ ನಾವು ಏಕೀಕರಣ ಮಾಡ್ಕೊಂಡಿದ್ದಾಗ ಎಲ್ಲಿ ನಾವು ಮೂಲ ಸ್ಥಿತಿಗೆ ಹೋಗ್ತೀವ? ಖಂಡಿತವಾಗ್ಲೂ ಹೋಗೋದಕ್ಕಾಗಲ್ಲ. ಆ ಮೂಲ ಚೇತನ ಎಲ್ಲರಲ್ಲೂ ಇರುವುದು ಒಂದೇ ಅನ್ನೋದು ನಮಗೆ ಗೊತ್ತು. ಆ ಮೂಲ ಚೇತನ ನಮ್ಮೆಲ್ಲರಲ್ಲೂ ಇರೋದು ಒಂದೇ. ಯಾವಾಗ ನಾವು ಈ ಮೂಲ ಚೈತನ್ಯದೊಂದಿಗೆ ಪ್ರಜ್ಞಾವತ್ತಾಗಿ ಕೆಲಸ ಮಾಡ್ತೀವೋ ಆವಾಗ ಮಾತ್ರ ಪುನರುತ್ಥಾನ ಸಾಧ್ಯವಾಗುತ್ತೆ. ಅಲ್ಲಿಯವರೆಗೂ ಖಂಡಿತವಾಗಲೂ ಪುನರುತ್ಥಾನ ಆಗಲ್ಲ. ಅದಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ. ಈಗ ಸದ್ಯದಲ್ಲೇ ನಾವು ಒಂದು ತಗೊಳ್ಳೋದಾದರೆ, ಒಂದು ಸಂಪಿಗೆ ಹೂವು ಅಂತ ತಗೊಳ್ಳೋಣ, ಒಂದು ಗುಲಾಬಿ ಹೂವು ಅಂತ ತಗೊಳ್ಳೋಣ. ಗುಲಾಬಿ ಹೂವು ಅಂದ ತಕ್ಷಣ ನಿಮಗೇನು ಕಣ್ಮುಂದೆ ಬಂತಮ್ಮ? ಏನು ಅನ್ನಿಸ್ತು? ನಾನು ಗುಲಾಬಿ ಹೂವು ಅಂದ ತಕ್ಷಣ ಹಾಂ ಆಯಿತಾ. ಸಂಪಿಗೆ ಹೂವು ಅಂದ ತಕ್ಷಣ ತಮಗೇನು ಅನ್ನಿಸ್ತು ಸರ್? ಹಾಂ. ಈ ರೀತಿ ನಾವು ಒಂದು ವಸ್ತುವನ್ನು ಗುರುತಿಸಿದಾಗ ಏನು ನಾವು ಪೂರ್ವಕಲ್ಪಿತ ಯೋಜನೆಗಳಿಂದ ಗುರುತಿಸ್ತೀವೋ ಆವಾಗ ನಾವು ಪುನರುತ್ಥಾನ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಪುನರುತ್ಥಾನ ಅಂದರೆ ಏನು? ಹೊಸ ಜನ್ಮ ಇದ್ದಂಗೆ ಅದು. ಹೊಸ ಜನ್ಮ ಅಂದರೆ ನಾವು ಈಗಿರೋ ಧರಿಸಿರೋ ಜನ್ಮವನ್ನು ಬಿಟ್ಟು ಮತ್ತೆ ಜನ್ಮವನ್ನು ಹೊಂದೋದು ಅಂತಲ್ಲ, ನಮ್ಮ ಅಂತರಂಗದ ನವೀನತೆ ಅಂತ ಹೇಳ್ತೀವಿ. ಗುಲಾಬಿ ಹೂವು ಅಥವಾ ನಾನೊಂದು ಸಂಪಿಗೆ ಹೂವು ಅಂದ ತಕ್ಷಣ ನಮಗೇನು ಪೂರ್ವಕಲ್ಪಿತ ನಿಯೋಜನೆ ಬಂದುಬಿಡ್ತು. ನನಗಿದು ಹಿಂಗೆ ಇದೆ, ನಾನು ಈ ಕಲರ್ ಇದೆ, ಈ ಬಣ್ಣ ಇದೆ ಅಂತ. ಅದನ್ನು ನಾವೇನಂತ ಹೇಳಲ್ಲ. ನಾವು ಆ ಆಧಾರದ ಮೇಲೆ ನೋಡಿದ್ರೆ, ಅಂದರೆ ನಾವು ಹೇಗೆ ನೋಡ್ತೀವಿ, ಯಾವುದೇ ಒಂದು ವಸ್ತುವನ್ನು ನೋಡೋ ಬಗೆ ಹೇಗೆ ಅಂದರೆ ಹಿಂದಿನ ಅನುಭವಗಳ ಆಧಾರದ ಮೇಲೆ ನಾವು ಪ್ರತಿಯೊಂದು ವಸ್ತುವನ್ನು ನೋಡ್ತೀವಿ. ಮೈಕ್ ಅಂದ ತಕ್ಷಣ ಮೈಕೇ ಬರುತ್ತೆ, ಫ್ಯಾನ್ ಅಂದರೆ ಫ್ಯಾನೇ ಗೊತ್ತಾಗುತ್ತೆ. ನಾವು ಅದು ಬಿಟ್ಟು ಬೇರೆ ಯೋಚನೆಯನ್ನು ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಮ್ಮ ಪೂರ್ವಕಲ್ಪಿತ ಯೋಚನೆ ಅದು ನಮಗೆ ನಿಗದಿಪಡಿಸ್ಬಿಟ್ಟಿದೆ. ನಮ್ಮ ಮನಸ್ಸು ಅದನ್ನು ನಿರ್ಧರಿಸ್ಬಿಟ್ಟಿದೆ. ಎಲ್ಲಿವರೆಗೂ ನಮಗೆ ಆ ರೀತಿ ನಾವು ಪೂರ್ವಕಲ್ಪಿತವಾಗಿ ನಾವು ನೋಡ್ತಾ ಹೋಗ್ತೀವೋ ಎಂದಿಗೂ ಪುನರುತ್ಥಾನ ಅನ್ನೋದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿ ಇನ್ನೊಂದು ಪದ ಬರುತ್ತೆ ನಮಗೆ, ಬಹುಶಃ ಕೆಲವೊಂದು ಸಲ ಪುನರುತ್ಥಾನ, ಪರಿವರ್ತನೆ ಅಂತ ಬರುತ್ತೆ. ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ. ಮೂಲತಃ ಎರಡೂ ಒಂದೇ. ಪರಿವರ್ತನೆಯೂ ಅದೇನೆ, ಪುನರುತ್ಥಾನವೂ ಅದೇನೆ. ಪರಿವರ್ತನೆ ಅಂತಂದರೆ ನಾವು ಒಂದು ಹೊಸ ರೂಪವನ್ನು ತಾಳೋದು ಅಂತ ಹೇಳ್ಬೋದು. ಅದೇ ಪುನರುತ್ಥಾನ ಅಂತ ಹೇಳಿದ್ರೆ ಒಂದು ಹೊಸ ಜನ್ಮ ಇದ್ದಂಗೆ. ಹೊಸ ಜನ್ಮ ಅಂದರೆ ಮಾನವ ಜನ್ಮ ಅಂತಲ್ಲ, ಅಂತರಂಗದ ನವೀನತೆ, ಹೊಸತನ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಪುನರುತ್ಥಾನ ಅಂದರೆ ಏನು ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಪುನರುತ್ಥಾನ ಅಂದರೆ ಒಂದು ಸಂಪೂರ್ಣ ಹೊಸ ಸ್ಥಿತಿಗೆ ಬರೋದು. ಒಂದು ಸಂಪೂರ್ಣವಾದಂತಹ ಹೊಸ ಸ್ಥಿತಿಗೆ ಬರಬೇಕು. ನಾವು ಸಾಮಾನ್ಯ ಸ್ಥಿತಿಗಿನ್ನ ಮುಂದಕ್ಕೆ ಬರೋದು, ಅತೀತವಾದದ್ದು. ಸಾಮಾನ್ಯ ಸ್ಥಿತಿಯನ್ನು ಬಿಟ್ಟು ನಾವು ಮುಂದಕ್ಕೆ ಬರ್ತಕ್ಕಂಥದ್ದನ್ನು ಪುನರುತ್ಥಾನ ಅಂಥೇಳಿ ನಾವು ಹೇಳ್ತೀವಿ. ಏಕೆಂದರೆ ಹ್ಯೂಮನ್ ರೀಜನರೇಷನ್ ಅಂತ ಹೇಳಿಬಿಟ್ವಿ, ಮಾನವ ಪುನರುತ್ಥಾನ ಅಂತ. ಪುನರುತ್ಥಾನ ಅಂತಂದರೆ ಬೇರೆ ಏನೂ ಅಲ್ಲ, ಅದನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಅದು ಆಕಸ್ಮಿಕವಾಗಲ್ಲ, ಒಂದು ದಿನದಲ್ಲಾಗಲ್ಲ. ಪೂರ್ವಕಲ್ಪಿತ ಯೋಚನೆಗಳನ್ನು ಬಿಟ್ಟು ನಾವು ನೋಡಿದಾಗ ಮಾತ್ರ ಅಲ್ಲಿ ಪುನರುತ್ಥಾನ ಅನ್ನೋದು ಸಾಧ್ಯ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಆ ಕಾಲದಲ್ಲಿ ಸ್ವಲ್ಪ ಮತ್ತೆ ಹಿಂದಕ್ಕೆ ಹೋಗೋಣ. ಆಗಲೇ ಹೇಳಿದ ಹಾಗೆ
ಆ ಕಾಲದಲ್ಲಿ ಯುರೋಪ್ ಖಂಡದಲ್ಲಾಗಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇತ್ತು. ಕ್ರಮೇಣ ಆ ಬದಲಾವಣೆ ಎಲ್ಲಿಗೆ ತಲುಪ್ತಾ ಬಂತು ಅಂದರೆ ಪ್ರಪಂಚದ ಅನೇಕ ಕಡೆಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಯಿತು. ಅದರಲ್ಲೂ ಯಾವ ನಿಟ್ಟಿನಲ್ಲಿ ಬದಲಾವಣೆಗಳು ಆಯಿತು ಅಂತಂದರೆ, ಒಂದು ಸಾಮಾಜಿಕವಾಗಿ, ಮತ್ತೊಂದು ರಾಜಕೀಯ ಕ್ಷೇತ್ರಗಳಲ್ಲಿ ಬಹುಮುಖ್ಯವಾದ ಬದಲಾವಣೆಗಳು ಆವಾಗ ಆಯಿತು. ಅದು ಆಗಿದ್ದರ ಜೊತೆಗೆ ಕೊನೆಗೆ ರಾಜಕೀಯ ಮತ್ತು ಸಾಮಾಜಿಕ ಎರಡೂ ಕೂಡ ಒಂದು ಅವನತಿಯ ಸ್ಥಿತಿಗೆ ಇಳಿಯೋದಕ್ಕೆ ಪ್ರಾರಂಭ ಆಯಿತು. ನಮಗೆ ಗೊತ್ತಿದೆ, ಇದೆಲ್ಲ ಆಗೋ ಅಷ್ಟೊತ್ತಿಗಾಗಲೇ 2 ಮಹಾಯುದ್ಧಗಳು ಕೂಡ ನಡೆದು ಹೋಗಿತ್ತು. ನಾವು ಯುದ್ಧ ಅನ್ನೋದನ್ನು ನೆನಪಿಸ್ಕೊಂಡ್ರೆ ಅದು ಬಹಳ ದುಃಖಕ್ಕೆ ಈಡಾಗುತ್ತೆ. ಏಕೆಂದರೆ ಅದು ಒಂದು ಸಣ್ಣ ಪುಟ್ಟ ಯುದ್ಧನೇ ಆಗಿರಲಿ ಅಥವಾ ಬಹಳ ದೊಡ್ಡ ಯುದ್ಧ ಆಗಲಿ, ಯುದ್ಧ ಅನ್ನೋದೇ ನಮಗೆ ಬಹಳ ಭೀಕರ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಆವಾಗ 1990 ಹಿಂದೆ ಬಹಳಷ್ಟು ಯುದ್ಧಗಳು ಏನು ನಡೀತಾ ಇತ್ತಲ್ಲ, ಆ 2 ದೇಶಗಳ ಮಧ್ಯೆ ಅಥವಾ ಒಂದೇ ದೇಶದಲ್ಲಿ ಬೇರೆ ಬೇರೆ ಕಲಹಗಳಿಂದ ಯುದ್ಧವನ್ನು ನಡೀತಾ ಇತ್ತು. ನಮಗೆ ಮೊನ್ನೆ ತನಕನೂ ಬಹಳಷ್ಟು ದೊಡ್ಡ ಯುದ್ಧಗಳನ್ನು ನಾವು ನೋಡಿದ್ದೀವಿ. ಒಂದು ರಷ್ಯಾ ಮತ್ತು ಇನ್ನೊಂದು ಉಕ್ರೇನ್ ನಡುವೆ ಸುಮಾರು 2 ತಿಂಗಳ ಕಾಲ ಇನ್ನೂ ನಡೀತಾನೆ ಇದೆಯೇನೋ ಗೊತ್ತಿಲ್ಲ, ಅದು ಕೊನೆಗೆ ನ್ಯೂಸ್ ಅಲ್ಲಿಗೆ ನಿಂತು ಹೋಯಿತು. ಇನ್ನೂ ನಡೀತಾ ಇದೆ ನೋಡಿ, ಇನ್ನೂ ನಡೀತಾ ಇದೆ ಅಂದರೆ ನಾವು ಅದರ ಭೀಕರತೆಯನ್ನು ಅರ್ಥ ಮಾಡ್ಕೊಳೋದಾದರೆ ಹೆಚ್ಚು ಕಮ್ಮಿ 1 ವರ್ಷದಿಂದ ಯುದ್ಧ ಇನ್ನೂ ನಡೀತಾ ಇದೆ. ಯಾಕಂದರೆ ಟಿ ವಿನಲ್ಲಿ ಆ ನ್ಯೂಸ್ ಹೇಳೋದನ್ನು ಬಿಟ್ಟ ಮೇಲೆ ನಾವು ಅದ್ರ ಕಡೆ ಗಮನವನ್ನು ಕೊಟ್ಟಿಲ್ಲ. ನೀವು ಹೇಳಿದಾಗ ವರ್ಷಗಟ್ಟಲೆ ಅಂದರೆ ಯೋಚನೆ ಮಾಡೋಣ, ಅದರ ಭೀಕರತೆ ಎಷ್ಟರ ಮಟ್ಟಿಗೆ ಅಲ್ಲಿಯ ಒಂದು ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿ ಹದಗೆಟ್ಟಿರುತ್ತೆ ಅನ್ನೋದನ್ನು ನಾವು ಬಹುಶಃ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಏನಾಗುತ್ತೆ ಯುದ್ಧಗಳು ನಡೆದಾಗ? ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂಥ ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲವೂ ಕೂಡ ಹಾಳಾಗುತ್ತೆ. ಆಗಲೂ ಕೂಡ ಅದೇ ಆಗಿತ್ತು. ಇನ್ನು ಯಾವಾಗ ಮತ್ತೆ ಯುದ್ಧ ಆಗುತ್ತೋ ಅಂತಕ್ಕಂಥ ಒಂದು ಭಯದಲ್ಲೇ ಜನ ಜೀವಿಸ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಕಡೆ ಆಯಿತು, ಒಂದು ಯುದ್ಧ. ಇನ್ನೊಂದನ್ನು ನಾವು ನೋಡೋದಾದರೆ, ಇನ್ನೊಂದು ಪರಿಸರ ಮಾಲಿನ್ಯ. ಈ ಪರಿಸರ ಮಾಲಿನ್ಯ ಅನ್ನೋದು ಕೂಡ ಬಹಳಷ್ಟು ದೊಡ್ಡದಾದಂತಹ ಸಮಸ್ಯೆ. ಅದು ಕೂಡ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಪರಿಸರ ಮಾಲಿನ್ಯ ಅಪಾಯದ ಒಂದು ಅಂಚಿಗೆ ಬಂದು ನಾವೆಲ್ಲ ತಲುಪಿಬಿಟ್ಟಿದ್ದೀವಿ ಅಂಥೇಳಿ ಅರ್ಥ ಮಾಡ್ಕೋಬೇಕು. ಇದು ಒಂದು ಬಹಳ ಅತಿ ದೊಡ್ಡ ಸಮಸ್ಯೆ. ಒಂದು ಯುದ್ಧ, ಇನ್ನೊಂದು ಪರಿಸರ ಮಾಲಿನ್ಯ. ಇನ್ನು ಮತ್ತೊಂದು ನಾವು ತಗೊಳ್ಳೋದಾದರೆ, ಯುದ್ಧ ಆದಾಗ ಭಾಳಷ್ಟು ಅಣ್ವಸ್ತ್ರಗಳನ್ನು ನಾವು ಯೂಸ್ ಮಾಡ್ತೀವಿ. ಆಮೇಲೆ ಅದಕ್ಕೆ ಒಂದು ರಾಸಾಯನಿಕ ಅಸ್ತ್ರಗಳನ್ನು ಯೂಸ್ ಮಾಡ್ತೀವಿ. ಈವನ್ ಬಯೋಲಾಜಿಕಲ್ ವಾರ್ ಹೆಡ್ಸ್ ಅಂತ ಹೇಳ್ತೀವಿ. ಇವನ್ನೆಲ್ಲನೂ ಕೂಡ ಬಹಳಷ್ಟು ಜಾಸ್ತಿ ಆಗ್ತಾ ಹೋದಂಗೆ ಜನರಲ್ಲಿ ಶಾಂತಿ, ನೆಮ್ಮದಿ ಎಲ್ಲನೂ ಕೂಡ ಹಾಳಾಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಅಸಂಖ್ಯಾತವಾದಂತಹ ಜನಸಂಖ್ಯೆ, ಪಾಪ್ಯುಲೇಷನ್ ಜಾಸ್ತಿ ಆಗೋದು. ನೋಡಿ, ಪಾಪ್ಯುಲೇಷನ್ ಜಾಸ್ತಿ ಆದ ತಕ್ಷಣ ಅಲ್ಲಿ ಜನಸಾಂದ್ರತೆಯೂ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆದ ತಕ್ಷಣ ಜನಸಂಖ್ಯೆ ಜಾಸ್ತಿ ಆದರೆ ಅದರ ಮೊದಲ ಪರಿಣಾಮ ಏನು? ಬಡತನ, ಆಹಾರದ ಕೊರತೆ, ದಾರಿದ್ರ್ಯತನ ಬಂದ್ಬಿಡುತ್ತೆ. ಸೊ ಇದೆಲ್ಲ ಏನಪ್ಪ ಅಂದರೆ, ಈ ಒಂದು ಬಡತನದ ಪರಮಾವಧಿಯಿಂದ ಹಿಂಸಾಚಾರ ಒಂದು ಕಡೆ ಆದರೆ ಮನುಷ್ಯನ ಮೌಲ್ಯಗಳು ಇನ್ನೊಂದು ಕಡೆ ನಾಶವಾಗ್ತಾ ಹೋಗುತ್ತೆ. ನೋಡಿ, ನಾವು ಯಾರೋ ಒಬ್ಬ ಹಸಿದವನಿಗೆ ಹಸುವನ್ನು ನೀಗಿಸ್ಬೇಕೇ ಹೊರತು ಅವನಿಗೆ ಆಧ್ಯಾತ್ಮದ ಬೋಧನೆ ಮಾಡಿದ್ರೆ ಉಪಯೋಗಕ್ಕೆ ಬರುತ್ತಾ? ಖಂಡಿತವಾಗ್ಲೂ ಬರೋಲ್ಲ. ಹಸಿದವನಿಗೆ ಏನು ಕೊಡಬೇಕು? ಆಹಾರನೇ ಕೊಡಬೇಕು. ಅದು ಬಿಟ್ಟು ಬೇರೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಇಲ್ಲಿ ಬಡತನ ಜಾಸ್ತಿ ಆದ ತಕ್ಷಣ, ದಾರಿದ್ರ್ಯ ಜಾಸ್ತಿ ಆದ ತಕ್ಷಣ ಅದರ ಇಮಿಡಿಯೇಟ್ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅಂದರೆ, ಅವನಲ್ಲಿರ್ತಕ್ಕಂತಹ ನೈತಿಕ ಮೌಲ್ಯಗಳು ಕೂಡ ಅವನು ಕಳ್ಕೊಳ್ತಾ ಹೋಗ್ತಾನೆ. ನೋಡಿ, ಇದು ಸ್ವಾಭಾವಿಕವಾಗಿ ನಾವೆಲ್ಲರೂ ಕೂಡ ಒಪ್ಕೊಳ್ತಕ್ಕಂತಹ ಒಂದು ಮಾತು. ಇವೆಲ್ಲ ಪ್ರಪಂಚ ಎದುರಿಸ್ತಾ ಇರತಕ್ಕಂಥದ್ದು ಹೊರಗಿನ ಸವಾಲುಗಳು ಅಂತ ಹೇಳ್ಬೋದು. ಒಂದು ಯುದ್ಧ ಇರ್ಬೋದು, ಅಥವಾ ಪರಿಸರ ಮಾಲಿನ್ಯ ಇರ್ಬೋದು, ಜನಸಂಖ್ಯೆ ಇರ್ಬೋದು, ಜನಸಾಂದ್ರತೆ ಇರ್ಬೋದು. ಇವೆಲ್ಲ ಕೂಡ ಪ್ರಪಂಚ ಹೊರಗಡೆಯಿಂದ ಎದುರಿಸ್ತಕ್ಕಂತಹ ಒಂದು ಸವಾಲುಗಳು. ಇದ್ರ ಜೊತೆಗೆ ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ, ಎಷ್ಟೋ ಜನ ಈ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ಆಸಕ್ತಿ ಕೊಡಲ್ಲ. ಈಗ ಯುದ್ಧ ಅಲ್ಲೆಲ್ಲೋ ನಡೀತಾ ಇದೆ ಅಂದರೆ, ಅಯ್ಯೋ ನನಗೇನಾಗಬೇಕಾಗಿದೆಯಪ್ಪ, ನಾನು ಹಾಯಾಗಿ ಊಟ ಮಾಡಿಕೊಂಡು ಹಾಯಾಗಿ ನಿದ್ದೆ ಮಾಡಿಕೊಂಡು ನನ್ನ ಕೆಲಸವನ್ನು ನಾನು ಮಾಡಿದ್ರೆ ಸಾಕು ಅಂಥೇಳಿ ಅರ್ಥ ಮಾಡ್ಕೊಳ್ಳೋದು.
ಅಂದರೆ ಕೆಲವೊಂದು ಸಲ ಈ ಎಲ್ಲ ಸಮಸ್ಯೆಗಳಿಗೆ, ಈ ಎಲ್ಲ ಹೊರಗಿನ ಬಾಹ್ಯ ಸಮಸ್ಯೆಗಳಿಗೆ ಬಾಹ್ಯ ಕಾರಣಗಳಿಗಿಂತ ಅಂತರಂಗದ ಕಾರಣಗಳು ಬಹಳ ಹೆಚ್ಚಿನ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಮರೆತು ಬಿಡ್ತೀವಿ. ಅಲ್ಲೇನೋ ಬಾಹ್ಯ ಕಾರಣಗಳಿಂದ ಏನೋ ಆಗ್ತಾ ಇದೆ, ಹಾಗಾದರೆ ಅದು ಆಗ್ತಾ ಇದೆ, ಅದು ಹೊರಗಡೆಯಿಂದ ಆಗ್ತಕ್ಕಂಥ ಒಂದು ಸಮಸ್ಯೆ. ಅದಕ್ಕೆ ನಾವು ನಮ್ಮ ಅಂತರಂಗವನ್ನು ಯಾಕೆ ನೋಡ್ಕೊಳ್ಳೋ ಅವಶ್ಯಕತೆ ಇದೆಯಾ ಅನ್ನೋದನ್ನು ಕೂಡ ನಾವು ಯೋಚನೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ, ಅಂತರಂಗದ ಸಮಸ್ಯೆಗಳನ್ನು ನೋಡುವುದಕ್ಕೂ ಕೂಡ ಕೆಲವೊಂದು ಸಲ ಕೆಲವರಿಗೆ ಬಹಳ ಅಸಮಾಧಾನ. ಬೇಕಿಲ್ಲಪ್ಪ, ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲೋ ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸಲ್ಲೋ ಇದನ್ನು ಯೋಚನೆ ಮಾಡಿ ಎಷ್ಟೋ ಸಲ ಎಲ್ಲೋ ಯಾರಿಗೋ ಏನೋ ಆಗಿರುತ್ತೆ. ಅಯ್ಯೋ ಅಲ್ಲೇನೋ ಆಯ್ತು ಬಿಡಪ್ಪ, ನನಗೇನಾಗಬೇಕಾಗಿದೆ, ಮೊದಲು ಆಗಬೇಕಾದ ನೋಡ್ಕೊಳ್ಳೋಣ, ನಂದು ನಾನು ಕಂಪ್ಲೀಟಾಗಿ ನೋಡಿಕೊಂಡ್ರೆ ಸಾಕು ಅಂಥೇಳಿ ಅಂತಕ್ಕಂಥ ಪರಿಸ್ಥಿತಿ. ಅದಕ್ಕೆ ಮಾನವನಲ್ಲಿ ಅಡಗಿರುವ ಅಂತರಂಗ ಮತ್ತು ಬಹಿರಂಗ ಇವೆರಡೂ ಸಮಸ್ಯೆಗಳು ನಮ್ಮನ್ನು ಎಚ್ಚರಗೊಳಿಸ್ತಾ ಇರೋದೇ ಯಾವುದು ಅಂದರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯರಂಗ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಕೆಲಸ ಏನು ಹಾಗಾದರೆ ಅಂದರೆ ಈ ಒಂದು ಅಂತರಂಗ ಮತ್ತು ಬಹಿರಂಗ ಇವೆರಡರ ಸಮಸ್ಯೆಗಳನ್ನು ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕೆಲಸ. ನಾವು ಎಷ್ಟೋ ಸಲ ಹೊರಗಿನ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತೀವಿ, ಪ್ರಯತ್ನಪೂರ್ವಕವಾಗಿ ಆದಷ್ಟು ಕಡಿಮೆ ಮಾಡೋಕ್ಕೆ ಹೋಗ್ತೀವಿ, ಆದರೂ ಕೂಡ ಅದು ಕಡಿಮೆ ಆಗೋದಕ್ಕೆ ಆಗೋದಿಲ್ಲ. ಯಾಕಾಗಲ್ಲ ಅಂದರೆ ಮೊದಲನೇದಾಗಿ ನಾವು ಮೊದಲು ಸಮಸ್ಯೆಗಳ ಮೂಲವನ್ನು ಕಂಡುಹಿಡ್ಕೋಬೇಕಾಗಿದೆ. ಏಕೆಂದರೆ ಸಮಸ್ಯೆಗಳು ಬರುತ್ತೆ, ಸಮಸ್ಯೆಗಳನ್ನು ನಾವು ಯಾಕೆ ಪರಿಹಾರ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಸಮಸ್ಯೆಗಳ ಮೂಲ ಎಲ್ಲಿದೆ, ಅದರ ಬೇರೆ ಎಲ್ಲಿದೆ ಅನ್ನೋದನ್ನು ನಾವು ಹುಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮೊದಲು ಏನಾಗಬೇಕಾಗಿದೆ ಅಂದರೆ ಮಾನವನ ಮನಸ್ಸು ಪರಿವರ್ತನೆ ಆಗಬೇಕಾಗಿದೆ. ಮಾನವನ ಮನಸ್ಸು ಪರಿವರ್ತನೆಯನ್ನು ಆಗಬೇಕಾಗಿದೆ. ನೋಡಿ, ಮಾನವನ ಮನಸ್ಸು ಎಲ್ಲಿಯವರೆಗೂ ಪರಿವರ್ತನೆ ಆಗಲ್ಲೋ ಅಲ್ಲಿಯವರೆಗೂ ಕೂಡ ಸಮಾಜ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಮಾನವ ನವನಿರ್ಮಾಣ ಅಥವಾ ಮಾನವ ಪುನರುತ್ಥಾನ ಅಂತ ನಾವೇನು ಹೇಳ್ತೀವಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕೆ ನಮಗೆ ಮಾನವ ಪುನರುತ್ಥಾನ ಬಹಳ ಮುಖ್ಯವಾಗಿ ಬೇಕಿದೆ ಅಂತಂದರೆ ನೋಡಿ, ಒಂದು ಪರಿಣಾಮಕಾರಿಯಾದ ಬದಲಾವಣೆ ಮಾನವನ ಸ್ವಭಾವದಲ್ಲೇ ಆಗಬೇಕಾದ್ರೆ ಪ್ರತಿ ಮಾನವನಲ್ಲಿಯೂ ಕ್ರಾಂತಿಕಾರಕ ಬದಲಾವಣೆ ಆಗಬೇಕು. ನೋಡಿ, ಒಬ್ಬ ಮಾನವ ಸ್ವಭಾವದಲ್ಲಿ ಏನಾದರೂ ಪರಿಣಾಮಕಾರಿ ಇವತ್ತು ಬದಲಾವಣೆ ಆಗಬೇಕು ಅಂದರೆ ಮಾನವನಲ್ಲಿ ಕ್ರಾಂತಿಕಾರಕವಾದಂತಹ ಬದಲಾವಣೆ ಆದರೆ ಮಾತ್ರ ಸಾಧ್ಯ. ಆವಾಗ ಪುನರುತ್ಥಾನ ಆದರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಹಾಗಾದರೆ ಎಲ್ಲರಿಂದನೂ ನಾವು ಇದನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾದರೆ ಖಂಡಿತವಾಗ್ಲೂ ಎಲ್ಲರಿಂದ ಇದನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಕೆಲವರಲ್ಲಾದರೂ ಈ ಮೂಲಭೂತ ಬದಲಾವಣೆ ಆದರೆ ಮಾನವನ ಪುನರುತ್ಥಾನ ಅಥವಾ ಮಾನವನ ನವನಿರ್ಮಾಣ ಅಂತ ಏನು ಹೇಳ್ತೀವಲ್ಲ, ಅದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಹಾಗಾದರೆ ನಮಗೆ ಏನು ಮಾನವನ ಮೂಲಭೂತ ಬದಲಾವಣೆ ಏನು ಬದಲಾವಣೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ? ನೋಡಿ, ಮಾನವನ ಮೂಲಭೂತ 3 ಮುಖ್ಯ ಬದಲಾವಣೆಗಳು ಆಗಬೇಕಾಗಿದೆ. ಮೊದಲನೇದು ಯಾವುದು ಅಂದರೆ ಒಂದು ಸ್ವಾರ್ಥತೆಯಿಂದ ಏಕಾತ್ಮತೆಯ ಕಡೆಗೆ ತಿರುಗುವುದು. ಸ್ವಾರ್ಥದಿಂದ ಏಕಾತ್ಮತೆಯ ಕಡೆಗೆ ತಿರುಗುವುದು, ಒಂದು ಸ್ವಾರ್ಥವನ್ನು ಬಿಡಬೇಕಾಗಿದೆ. ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದ ಕಡೆಗೆ ನಾವು ತಿರುಗಬೇಕಾಗಿದೆ. ಅದು ಬಹುಮುಖ್ಯವಾದಂತಹ ಮೂಲಭೂತ ಬದಲಾವಣೆ. ಎರಡನೇದಾಗಿ ಅವಿದ್ಯೆಯಿಂದ ಜ್ಞಾನದ ಕಡೆಗೆ ಹೋಗಬೇಕಾಗಿದೆ. ನಮ್ಮ ಬದುಕಿನ ಯಥಾರ್ಥ ಸ್ಥಿತಿಗೆ ನಾವು ಇವತ್ತು ಹೋಗಬೇಕಾಗಿದೆ. ಮೂರನೇದು ವಿಶ್ವಭ್ರಾತೃತ್ವ, ಸಹೋದರತ್ವ ಭಾವ. ಈ 3 ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಎಲ್ಲಿಯವರೆಗೂ ಮಾನವನ ಮನಸ್ಸು ಸರಿಯಾದ ರೀತಿಯಲ್ಲಿ ಪರಿವರ್ತನೆ ಆಗೋದಿಲ್ಲೋ ಅಲ್ಲಿವರೆಗೂ ಕೂಡ ಸಮಾಜದಲ್ಲಿ ಯಾವುದೇ ಸ್ಥಿರತೆ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಮನಸ್ಸಿನ ಪರಿವರ್ತನೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ನಾವೆಲ್ಲ ಕೇಳ್ತಾ ಇದ್ದೀವಿ, ಹೌದಾ? ಮೂಲಭೂತ ಬದಲಾವಣೆಗಳು ಯಾವುದು ಅಂತಲೂ ತಿಳ್ಕೊಂಡ್ವಿ. ಹಾಗಾದರೆ ಯಾಕೆ ನಮಗೆ ಈ ಮನಸ್ಸಿನ ಪರಿವರ್ತನೆ ನಮ್ಮ ಕೈಲಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ?
ನಾವು ಯಾಕೆ ಪರಿವರ್ತನೆ ಆಗ್ತಾ ಇಲ್ಲ? ಸ್ವಾರ್ಥವನ್ನು ಬಿಡ್ತಾ ಇಲ್ಲ. ಈಗಾಗಲೇ ನಮಗೆ ಗೊತ್ತಾಗಿದೆ ಸ್ವಾರ್ಥ ಬಿಡಬೇಕು. ಆಯಿತು, ಈ ಕ್ಷಣದಿಂದ ನಾನು ಸ್ವಾರ್ಥ ಬಿಟ್ಟೆ ಅಂದರೆ ಆಗತ್ತಾ? ಅದು ಆಗಲ್ಲ. ಹಾಗಾದರೆ ಯಾಕೆ ನಮಗೆ ಮಾಡ್ಕೊಳಕ್ಕಾಗ್ತಾ ಇಲ್ಲ? ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ, ಹೌದಾ? ವಿಶ್ವ ಭ್ರಾತೃತ್ವವನ್ನು ಬೆಳೆಸ್ಕೋಬೇಕು, ಸ್ವಾರ್ಥವನ್ನು ಬಿಡಬೇಕು, ಇವೆಲ್ಲ ತಿಳ್ಕೊಂಡಿದ್ದೀವಿ. ತಿಳ್ಕೊಳ್ತಾನೆ ಇರ್ತೀವಿ, ಪದೇ ಪದೇ ತಿಳ್ಕೊಳ್ತಾನೆ ಇರ್ತೀವಿ, ಪ್ರಯತ್ನ ಮಾಡ್ತೀವಿ. ಆದರೆ 100% ಮಾಡೋಕ್ಕಾಗ್ತಿಲ್ಲ. ಯಾಕೆ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ? ಹಾಂ, ಅದೇ ಆಸೆ. ಅದೇ ನಾವು ಎಲ್ಲಿಗೆ ಹೋದರೂ ಆಸೆನ ಬಿಡಬೇಕು. ಸರಿ, ಆಯಿತು, ಬಿಡೋಣ. ಬಿಡೋಕ್ಕೆ ಯಾಕೆ ಆಗ್ತಾ ಇಲ್ಲ? ಆಲೋಚನೆ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಐತೆ ಯಾಕೆ ತರೋಕ್ಕಾಗ್ತಿಲ್ಲ ಅಂತ ನಾನು ಕೇಳ್ತಾ ಇರೋದು. ನಾನು ಯಾರು ಅಂತ ನಾನಿನ್ನೂ ಬಹುಶಃ ಅರ್ಥ ಮಾಡ್ಕೊಂಡಿಲ್ಲ. ಓಕೆ, ನೋಡೋಣ. ನೋಡಿ, ಯಾಕೆ ಈ ಮನಸ್ಸಿನ ಪರಿವರ್ತನೆ ನಮ್ಮಲ್ಲಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣವನ್ನು ನಾವು ತಗೊಂಡಾಗ, ನಮ್ಮ ಸಮಸ್ಯೆಗಳನ್ನು, ನಮ್ಮ ಸವಾಲುಗಳನ್ನು ನಾವೇ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಮ್ಮದೇನೇ ಸಮಸ್ಯೆಗಳಿರಲಿ, ನಮ್ಮದೇನೇ ಸವಾಲುಗಳಿರಲಿ, ಅವನು ಮಾಡ್ಕೊಂಡವ್ರು ಯಾರು ಅಂದರೆ ಪ್ರಕೃತಿ ಅಲ್ಲ, ನಾವೇ ಅವುಗಳನ್ನು ಮಾಡ್ಕೊಂಡಿದ್ದೀವಿ. ಹೇಗೆ ಅಂದರೆ, ಆಗಲೇ ನಾವು ಮತ್ತೆ ಪ್ರಾಸ್ತಾವಿಕದಲ್ಲಿ ಹೇಳಿದ ಹಾಗೆ, ಇದು ನನ್ನ ದೇಶ, ಇದು ನನ್ನ ಜಾತಿ, ಇದು ನನ್ನ ಮತ, ಇವರು ನಮ್ಮವರು, ಅವರು ನಮ್ಮವರಲ್ಲ, ನಮ್ಮ ಈ ಮತ, ನಮ್ಮ ಜಾತಿ, ಈ ಪಂಥ, ಪಂಗಡ, ಇವುಗಳಲ್ಲಿ ನಾನು ಒಂದು ಚೌಕಟ್ಟಿಗೆ ಬಂದುಬಿಟ್ಟು, ಓಹೋ ನಾನೇ ಇದು, ನಾನಂದರೆ ಇಷ್ಟರೊಳಗೆ ಇರಬೇಕು ಅನ್ನೋದನ್ನು, ಇವರೇ ನಮ್ಮವರು, ಇವರಷ್ಟೇ ನಮ್ಮವರು ಅನ್ನೋದನ್ನು ನಾವು ಬೌಂಡ್ರಿಯನ್ನು ಮಾಡಿಟ್ಕೊಂಡು ಬಿಟ್ಟಿದ್ದೀವಿ. ಯಾವುದೋ ಒಂದು ಜಾತಿ ಅಥವಾ ಯಾವುದೋ ಒಂದು ಜಾತಿನೋ ಯಾವುದೋ ಒಂದು ಮತಕ್ಕೋ ಅದಕ್ಕೆ ನನ್ನಿಂದ ನಾನು ಸರಿ ಅನ್ನೋದನ್ನು ನಾವು ನಿರ್ಧರಿಸ್ಕೊಂಡು ಬಿಟ್ಟಿದ್ದೀವಿ. ಆ ಬೌಂಡ್ರಿಯನ್ನು ಬಿಟ್ಟು ಹೊರಗಡೆ ನಮ್ಮ ಕೈಲಿ ಬರೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಏನು ಪರಿಣಾಮ ಆಗ್ತಾ ಇದೆ ಅಂದರೆ, ನಮ್ಮಿಂದ ನಾವೇ ದೂರ ಆಗ್ತಾ ಇದ್ದೀವಿ. ನಮ್ಮಿಂದ ನಾವು ಬಹಳ ದೂರಕ್ಕೆ ಹೋಗ್ತಾ ಇದ್ದೀವಿ. ಏಕೆಂದರೆ ನಮ್ಮ ಜಾತಿ, ನಮ್ಮ ಮತ, ಆ ಬೌಂಡ್ರಿಯಲ್ಲಿ ನಾವು ಇರೋದರಿಂದ, ಅದನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ಆಗ್ತಾ ಇರೋದಕ್ಕೆ ಇಲ್ಲದೇ ಇರೋದರಿಂದ ಏನಾಗ್ತಾ ಇದೆ ಅಂದರೆ, ನಮ್ಮಿಂದ ನಾವೇ ದೂರ ಹೋಗ್ತಾ ಇದ್ದೀವಿ. ಬೇರೆಯವರಿಂದನೇ ನಮಗೆ ಸಮಸ್ಯೆ ಪ್ರಾರಂಭ ಆಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮ್ಗೆ ಏನೇ ಸಮಸ್ಯೆ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಆ ಸಮಸ್ಯೆ ಬೇರೆಯವರಿಂದ ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನಿಜವಾಗ್ಲೂ ಯೋಚಿಸಿ ನೋಡಿದ್ರೆ ಅದು ಯಾವುದು ಸರಿ? ನಿಜವಾಗ್ಲೂ ನಾವು ಯೋಚನೆ ಮಾಡೋ ರೀತಿಯೇ ತಪ್ಪು. ನಾವು ದೂಷಿಸಬೇಕಾದದ್ದು ಯಾವುದನ್ನು? ಪ್ರಕೃತಿಯನ್ನೂ ಅಲ್ಲ, ಆ ಭಗವಂತನನ್ನೂ ಅಲ್ಲ. ಅದಕ್ಕೆಲ್ಲ ಕಾರಣ ಯಾವುದು ಅಂದರೆ, ನಮ್ಮಲ್ಲಿರ್ತಕ್ಕಂತಹ ಸ್ವಾರ್ಥ ಭಾವನೆ. ಎಲ್ಲಿಯವರೆಗೂ ನಾವು ನಮ್ಮ ಸ್ವಾರ್ಥ ಭಾವನೆಯನ್ನು ಬಿಡೋದಿಲ್ಲೋ, ಮತ್ತು ನಾವು ವಾಪಸ್ಸು ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ. ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ನಾವು ನಮ್ಮ ಸಮಸ್ಯೆಗಳನ್ನು ಬೇರನ್ನು ಹುಡುಕೊಂಡಿಲ್ಲ, ಮೂಲ ಎಲ್ಲಿಂದ ಪ್ರಾರಂಭ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೂ ಹೋಗ್ತಾ ಇಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ನಾವು ನಮ್ಮ ಎಲ್ಲ ಸಮಸ್ಯೆಗಳನ್ನು ಇವತ್ತು ಎಲ್ಲಿ ಹುಡುಕ್ತಾ ಇದ್ದೀವಿ ಅಂತಂದರೆ, ನಮ್ಮ ಸಮಸ್ಯೆಗಳ ಕಾರಣನ ನಾವು ಎಲ್ಲಿ ಹುಡುಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಬಾಹ್ಯದಲ್ಲಿ ಹುಡುಕ್ತಾ ಇದ್ದೀವಿ, ಹೊರಗಡೆಗೆ ಹುಡುಕ್ತಾ ಇದ್ದೀವಿ. ಆದರೆ ಅಂತರಂಗದಲ್ಲಿ ಅಲ್ಲ. ಬಾಹ್ಯ ಕಾರಣಗಳಿಗೆ ಮೂಲ ಯಾವುದು? ಬಾಹ್ಯ ಕಾರಣಗಳಿಗೆ ಮೂಲ ಅಂತರಂಗದಲ್ಲೇ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಹೊರಗಡೆ ಎಲ್ಲ ಪ್ರಪಂಚದಲ್ಲಿ ಹಾಗಿದೆ, ಹೀಗಿದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ ಅಂತ ಒಪ್ಕೊಳ್ತಾ ಇದ್ದೀವಿ. ಆದರೆ ಆ ಕಾರಣ ಎಲ್ಲಿಂದ ಹುಟ್ಟುತ್ತಾ ಇದೆ, ಅದರ ಬೇರೆ ಎಲ್ಲಿದೆ? ಬಾಹ್ಯ ಕಾರಣಗಳ ಬೇರೆ ಎಲ್ಲಿದೆ ಅಂದರೆ ನಮ್ಮ ಅಂತರಂಗದಲ್ಲಿ ಇದೆ ಅನ್ನೋದನ್ನು ನಾವು ಇಲ್ಲಿಯವರೆಗೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಉತ್ತರ ಹುಡುಕ್ತಾ ಇರೋದು ಎಲ್ಲಿ? ಬಾಹ್ಯದಲ್ಲಿ ಹುಡುಕ್ತಾ ಇದ್ದೀವಿ. ಕಾರಣಗಳನ್ನು ಹುಡುಕ್ತಾ ಇರೋದೆಲ್ಲಿ? ಸಮಸ್ಯೆ ಕಾರಣನೂ ಹುಡುಕ್ತಿರೋದು ಎಲ್ಲಿ ಹುಡುಕ್ತಾ ಇದ್ದೀವಿ ನಾವು? ಅದನ್ನು ಕೂಡ ಬಾಹ್ಯದಲ್ಲಿ ಹುಡುಕ್ತಾ ಇದ್ದೀವಿ. ಆದರೆ ಉತ್ತರ ಎಲ್ಲಿದೆ? ಅದನ್ನು ಹುಡುಕ್ತಾ ಇದ್ದೀವ? ಖಂಡಿತವಾಗ್ಲೂ ನಾವು ಅದನ್ನು ಹುಡುಕ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಮತ್ತೆ ನಾವು ತಗೊಳ್ಳೋದಾದರೆ, ನಮ್ಮ ಮನಸ್ಸೇ ಎಲ್ಲ ಸಮಸ್ಯೆಗಳಿಗೆ ಮೂಲ. ಮನಸ್ಸೇ ಎಲ್ಲ ಸಮಸ್ಯೆಗಳಿಗೆ ಇವತ್ತು ಮೂಲವಾಗಿ ಕಾಡ್ತಾ ಇದೆ. ನೋಡ್ರಿ, ಇಲ್ಲಿರೋ ನಾವು ಇಷ್ಟೂ ಜನ ಇದ್ದೀವಿ, ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇದೆ ಅಂತೀರೋ, ಇಲ್ಲ ಅಂತೀರೋ? ಯಾರಾದರೂ ನನಗೆ ಯಾವುದು ಸಮಸ್ಯೆ ಇಲ್ಲ ಅಂತ ಕೈ ಎತ್ತಿ ನೋಡೋಣ. ಖಂಡಿತವಾಗ್ಲೂ
ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆ ಇದೆ. ಒಬ್ಬರಿಗೆ ಕೌಟುಂಬಿಕದಲ್ಲಿ ಸಮಸ್ಯೆ ಇರ್ಬೋದು, ಗಂಡ ಹೆಂಡತಿಯ ಜೊತೆ ಸಮಸ್ಯೆ ಇರ್ಬೋದು, ಮಕ್ಕಳ ಸಮಸ್ಯೆ ಇರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಮತ್ತೊಬ್ಬ ಸ್ನೇಹಿತನಿಂದ ಸಮಸ್ಯೆ ಇರ್ಬೋದು. ಒಟ್ಟಿನಲ್ಲಿ ಎಲ್ಲರಿಗೂ ಏನಾಗಿದೆ, ಅವರವರಿಗೆ ಅವರವರದೇ ಆದಂತಹ ಸಮಸ್ಯೆಗಳು ಇದೆ. ಇದಕ್ಕೆಲ್ಲ ಕಾರಣನ ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ? ಇದಕ್ಕೆಲ್ಲ ಈ ನಮ್ಮೆಲ್ಲರ ಸಮಸ್ಯೆ, ನಿಮ್ಮ ಸಮಸ್ಯೆನೂ ಬೇರೆ ಅಲ್ಲ, ನನ್ನ ಸಮಸ್ಯೆನೂ ಬೇರೆ ಅಲ್ಲ. ಹಾಗಾದರೆ ಈ ಸಮಸ್ಯೆಗಳನ್ನು ಕಾರಣನ ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ? ಇದಕ್ಕೆಲ್ಲ ಕಾರಣ ನಮ್ಗೆ ಹೊರಗೆ ಇದೆ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಸಮಸ್ಯೆಗಳಿರೋದೆಲ್ಲ ಎಲ್ಲಿ? ಹೊರಗಡೆ. ನಾವು ಇಲ್ಲಿ ತನಕ ತಿಳ್ಕೊಂಡಿರೋದೇನು? ನಮ್ಮ ಸಮಸ್ಯೆ ಇರೋದೆಲ್ಲ ಎಲ್ಲಿ? ಬಾಹ್ಯದಲ್ಲಿ, ಹೊರಗಡೆ ಇದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ನಮ್ಮ ಒಳಗೆ ಇರುವ ಮನಸ್ಸು ಎಂಬ ಕಾರಣವನ್ನು ನಾವು ಒಪ್ಪೋದೇ ಇಲ್ಲ. ಈ ಎಲ್ಲ ಆಗ್ತಾ ಇರೋ ಹೊರಗಿನ ಸಮಸ್ಯೆಗಳಿಗೆ ಕಾರಣ ನಾವು ಎಲ್ಲಿಂದ ಪ್ರಾರಂಭ ಆಗಿದೆ? ನಮ್ಮ ಮನಸ್ಸು. ಸಮಸ್ಯೆಗಳನ್ನು ಹುಟ್ಟುಹಾಕ್ತಾ ಇರೋದೇ ಯಾವ್ದು ಹಾಗಾದರೆ? ಮನಸ್ಸು. ಅದನ್ನು ನಾವು ಒಪ್ಕೊಂಡಿದ್ದೀವಾ? ಇಲ್ಲ. ನೋಡಿ, ಅದಕ್ಕೆ ಹೇಳ್ತೀನಿ, ನಮ್ಮ ಸಮಸ್ಯೆಗೆ ನಾವು ಹೆಂಗೆ ಪರಿಹಾರ ಕೊಡ್ತೀವಿ ಅನ್ನೋದನ್ನು ನೋಡಿದಾಗ ಹೌದೋ ಇಲ್ಲೋ ಅಂತ ಡಿಸೈಡ್ ಮಾಡೋಣ. ಈಗ ನಮ್ಗೆ ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ನಾವು ಪರಿಹಾರ ಹೇಗೆ ಕೊಡ್ತೀವಿ? ಮೊದಲನೇದಾಗಿ ಹೊರಗಡೆಯ ಪರಿಸ್ಥಿತಿಯನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ತೀವಿ. ನಮಗೇನೋ ಒಂದು ಸಂದರ್ಭ ಬರುತ್ತೆ, ಆ ಸಂದರ್ಭಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಹೊರಗಡೆಯೇ ಪರಿಸ್ಥಿತಿನ ಬದಲಾಯಿಸಿಬಿಟ್ರೆ ಆಗೋಗುತ್ತಲ್ಲ ಅನ್ನೋದು ಒಂದು ಪರಿಹಾರ ಹುಡುಕೊಳ್ಳೋದು. ಇಲ್ಲ, ಆ ಪರಿಸ್ಥಿತಿಯಿಂದಲೇ ನಾನು ಪಲಾಯನ ಮಾಡಿಬಿಟ್ರೆ ಹೇಗೆ? ಈಗೇನೋ ಒಂದು ತೊಂದರೆ ಬಂದಿದೆ, ಆ ತೊಂದರೆಯಿಂದ ನಾನು ತಪ್ಪಿಸ್ಕೋಬೇಕು ಅಂದರೆ ನಾನು ಅಲ್ಲಿಂದನೇ ಪಲಾಯನ ಮಾಡಿಬಿಟ್ರೆ ಸಮಸ್ಯೆ ಇಲ್ಲ. ಅಥವಾ ಇನ್ನೂ ಪರಿಹಾರ ಎಷ್ಟು ಚೆನ್ನಾಗಿ ತಗೊಳ್ತೀವಿ ಅಂದರೆ ನಮ್ಮ ಪರಿಸ್ಥಿತಿಗೆ ಇತರರ ಮೇಲೆ ಜವಾಬ್ದಾರಿಯನ್ನು ಬಹಳ ಸುಲಭವಾಗಿ ಹೊರಿಸ್ತೀವಿ. ನಮಗೇನೋ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ, ನೋಡ್ರಿ ನನಗೆ ಇವತ್ತು ಹಿಂಗಾಗೋದಕ್ಕೆ ಕಾರಣ ಅವರಿಂದ ಹಿಂಗಾಗ್ಬಿಡ್ತ್ರಿ, ನಾನಿಲ್ಲ ಅಂದರೆ ಆಗ್ತಿರ್ಲಿಲ್ಲ, ಅವ್ರು ಹಂಗೆ ಅಂದ್ಬಿಟ್ರು, ಅವ್ರು ಹಂಗೆ ಅಂದಿದ್ದಕ್ಕೆ ಹಂಗಾಯಿತು, ಹಂಗಾಗಿದ್ದಕ್ಕೆ ಹಿಂಗಾಯಿತು, ಇದಕ್ಕೆ ನಾನು ಕಾರಣ ಅಲ್ಲ ಅಂಥೇಳಿ ನಮ್ಮ ಸಮಸ್ಯೆಗಳಿಗೆ ನಾವು ಈ ರೀತಿಯ ಪರಿಹಾರವನ್ನು ಕೊಡ್ತೀವಿ. ಇವು ಮೂರು ಒಂದು ರೀತಿಯಲ್ಲಿ ಓಕೆ ಅನ್ಬೋದು. ಆದರೆ ನಾಲ್ಕನೇದಿದೆ ನೋಡಿ, ಇದು ಭಾಳ ಕಷ್ಟವಾಗಿರೋದು. ನಾಲ್ಕನೇ ಪರಿಹಾರ ಏನು ಮಾಡ್ತೀವಿ ಅಂದರೆ ಇತರರನ್ನು ನಿಂದನೆಗೆ ಆಕ್ಷೇಪಣೆಯನ್ನು ಮಾಡ್ತೀವಿ. ಅವ್ರಿಗೆ ಬರಬಾರ್ದು ಕಾಯಿಲೆ ಬರಲಿ, ಅವ್ರ ಮನೆತನ ಹಾಳಾಗಲಿ, ಅವ್ರು ಹೆಂಗನ್ನ ಹೋಗಲಿ, ಏನನ್ನ ಆಗಲಿ ಅಂತ. ನೋಡಿ, ಎಷ್ಟೇ ನಾವು ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಥಿಯೋಸಫಿಯನ್ನು ಆಳವಾಗಿ ಅಧ್ಯಯನ ಮಾಡಿದ್ರು ಒಂದು ಇನ್ಸ್ಟೆನ್ಸ್ನಲ್ಲಿ ನಾವು ಇನ್ನೂ ಇವನ್ನೆಲ್ಲ ಮಾಡ್ತಾಯಿದ್ದೀವಿ. ಈ ರೀತಿಯ ಭಾವನೆಗಳು ನಮ್ಮಲ್ಲಿ ಬರುತ್ತೆ. ಅಂದರೆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಮನಸ್ಸಿನ ಒಳಗಡೆಯಲ್ಲಿ ಈ ರೀತಿ ನಾವು ಪರಿಹಾರವನ್ನು ಹುಡುಕೊಂಡ್ಬಿಡ್ತೀವಿ. ಅಂದರೆ ಏನೋ ಒಂದು ಪಲಾಯನವನ್ನು ಮಾಡ್ತಕ್ಕಂತಹ ಪರಿಹಾರವನ್ನು ನಾವು ಹುಡುಕೊಳ್ತೀವಿ. ಆದರೆ ನಮ್ಮ ಅಂತರಂಗದ ಅಂತರಂಗ ಅಂದರೆ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಮಾತ್ರ ಸರಿಪಡಿಸೋದಕ್ಕೆ ಪ್ರಯತ್ನಿಸುವುದೇ ಇಲ್ಲ. ಈಗ ಕಷ್ಟಗಳು ಅಥವಾ ಆ ಒಂದು ಏನು ಸಮಸ್ಯೆಗಳಿವೆ ಅನ್ನೋದನ್ನು ನಾವು ಅಂತರಂಗದ ಒಳಗಡೆ ಹೋಗಿ ಅದಕ್ಕೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡೋದೇ ಇಲ್ಲ. ನೋಡಿ, ನಾವೆಲ್ಲ ಏನು ನಮ್ಮ ಸ್ವಂತ ಜೀವನದಲ್ಲಿ ಏನೆಲ್ಲ ನಾವು ಮಾಡ್ತಾ ಇದ್ದೀವೋ, ನಮ್ಮ ಸ್ವಂತ ಜೀವನದಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವೋ ಅದೆಲ್ಲವನ್ನೂ ಕೂಡ ಸಮಾಜನೂ ಸಾಮೂಹಿಕವಾಗಿ ಮಾಡ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಾನಿವತ್ತು ಏನೇ ಮಾಡಿದ್ರೂ ಕೂಡ ನನ್ನಂತೆ ನೀವು ಮಾಡ್ತೀರಿ, ಇವರಂತೆ ಇವರು ಕೂಡ ಮಾಡ್ತಾರೆ. ಅಂದರೆ ವ್ಯಕ್ತಿ ಮತ್ತು ಸಮಾಜ ಇವೆರಡಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಎರಡೂ ಒಂದೇ. ಸಮಾಜ ಬೇರೆ ಅಲ್ಲ, ವ್ಯಕ್ತಿ ಬೇರೆ ಅಲ್ಲ. ಇದನ್ನು ನಾವು ಒಪ್ಕೊಳ್ತೀವ? ಯೋಚನೆ ಮಾಡಿ ಸ್ವಲ್ಪ. ನಿಜಕ್ಕೂ ನಾವೆಲ್ಲ ಬಹಳಷ್ಟು ಆಧ್ಯಾತ್ಮವನ್ನು ಅರಿತವರಿದ್ದೀವಿ. ಸಮಾಜ ಬೇರೆ ಅಲ್ಲ, ವ್ಯಕ್ತಿ ಬೇರೆ ಅಲ್ಲ ಅಂಥೇಳಿ JK ಅವರೇನೋ ಹೇಳ್ತಾರೆ. JK ಅವರ ಸಿದ್ಧಾಂತಕ್ಕೆ ಹೋದರೆ ನಾವಿನ್ನೂ ಏನೂ ಕಲ್ತಿಲ್ಲ. ಅವ್ರು ಹೇಳೋದನ್ನು ನಾವು ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅದು ಬೇರೆ ವಿಚಾರ. ಆದರೆ ಪ್ರಪಂಚ ಬೇರೆ ಅಲ್ಲ, ವ್ಯಕ್ತಿನೂ ಬೇರೆ ಅಲ್ಲ, ಎರಡಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಅದಕ್ಕೆ JK ಅವರೊಂದು ಕಡೆ ಹೇಳ್ತಾರೆ, ನಮಗೂ ಉಳಿದ ಮಾನವರಿಗೂ ಮೂಲತಃ ಯಾವ ವ್ಯತ್ಯಾಸವೂ ಇಲ್ಲ. ನಾನೇ ಪ್ರಪಂಚ, ಪ್ರಪಂಚವೇ ನಾನು ಎಂದು ಸಮರ್ಥಿಸಬಹುದು. ಆಳವಾಗಿ ಚಿಂತನ ಮಾಡಿದಲ್ಲಿ ಇದು ಸತ್ಯಾಂಶವೆಂದು ತಿಳಿದು ಬರುತ್ತದೆ. ನೋಡಿ, JK ಅವರು ಭಾಳ ಕ್ಲೀನಾಗಿ ಹೇಳಿಬಿಟ್ಟಿದ್ದಾರೆ. ನಮಗೂ
ಉಳಿದ ಮಾನವರಿಗೂ ಮೂಲತಃ ಯಾವುದೂ ವ್ಯತ್ಯಾಸ ಇಲ್ಲ. ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹಾಗಾದರೆ ಸಮಾಜ ಬೇರೆನಾ, ವ್ಯಕ್ತಿ ಬೇರೆನಾ? ಎರಡೂ ಒಂದೇ ಅನ್ನೋದನ್ನು ನಾವು ತಾತ್ವಿಕವಾಗಿ ಒಪ್ಕೋಬಹುದು ಅಷ್ಟೇ. ಅಂತರಂಗದ ಮಟ್ಟದಲ್ಲಿ ನಾವು ಎಷ್ಟು ಮಟ್ಟಿಗೆ ಒಪ್ಕೊಳ್ತೀವೋ ಗೊತ್ತಿಲ್ಲ. ನಾನೇ ಪ್ರಪಂಚ, ಪ್ರಪಂಚವೇ ನಾನು ಅಂಥೇಳಿ JK ಅವ್ರು ನಮಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ನಾವು ಆದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಕ್ಕೆ ತಿಳ್ಕೊಳ್ಳೋದಾದರೆ, ನಾವು ಚಿಂತನವನ್ನು ಮಾಡ್ತಾ ಇಲ್ಲ. ಚಿಂತೆ ಮಾಡ್ತೀವಿ. ನಾವೇನು ಮಾಡಬೇಕಾಗಿದೆ? ವಿಷಯಗಳನ್ನು ತಿಳ್ಕೊಂಡ ಮೇಲೆ ಅದರ ಮೇಲೆ ನಾವು ಚಿಂತನವನ್ನು ಮಾಡಿದಾಗ ಮಾತ್ರ ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮಾನವ ಪುನರುತ್ಥಾನದ, ಯಾಕೆ ನಮಗೆ ಇವತ್ತು ಮಾನವ ಪುನರುತ್ಥಾನ ಅನ್ನೋದನ್ನು ಇವತ್ತು ಬಹುಶಃ ಅವ್ರು ಇಟ್ಟಿರೋದು ಭಾಳ ಒಳ್ಳೆ ಅದ್ಭುತವಾದ ಗ್ರಂಥ ಅಂಥೇಳಿ ನಾನು ನಿರ್ದೇಶಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಗೆ ಇಲ್ಲಿವರೆಗೂ ಮಾನವ ಪುನರುತ್ಥಾನ ಬೇಕಾಗೇ ಇಲ್ಲ. ಯಾಕೆ ನಮಗೆ ಪುನರುತ್ಥಾನ ಬೇಕಾಗಿಲ್ಲ ಅಂದರೆ ನಾವೆಲ್ಲ ಸರಿಪಡಿಸ್ಕೊಂಡು ಬಿಟ್ಟಿದ್ದೀವಿ. ಪ್ರಪಂಚ ಬೇರೆ, ನಾನು ಬೇರೆ. ಆದರೆ ನಾವು ತಿಳ್ಕೊಂಡಿರೋದು ಮಾತ್ರ ಎರಡೂ ಒಂದೇ ಅಂತ. ನಾವು ಚಿಂತನವನ್ನು ಮಾಡಿಲ್ಲ. ಆ ಚಿಂತನವನ್ನು ಮಾಡದೇ ಇರೋದಕ್ಕೆ ನಮಗೆ ಇವತ್ತು ಮಾನವ ಪುನರುತ್ಥಾನ ಅನ್ನೋದು ಬೇಕಾಗೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಈ ನಿಟ್ಟಿನಲ್ಲಿ ಸಮಾಜ ಮತ್ತು ವ್ಯಕ್ತಿ ಎರಡನ್ನೂ ನಾವು ಯಾವಾಗಲೂ ಒಂದಾಗಿ ಪರಿಗಣಿಸಬೇಕು. ಬೇರೆ ಅಂಥೇಳಿ ನಾವು ಅದನ್ನು ಪರಿಗಣಿಸೋ ಹಾಗಿಲ್ಲ. ಅದಕ್ಕೆ ಇನ್ನೊಂದು ಕಡೆ HPB ಅವರು ಬ್ಲಾವೆಟ್ಸ್ಕಿ ಮೇಡಮ್ ಒಂದು ಕಡೆ ಹೇಳ್ತಾರೆ, ನಮ್ಮ ಕರ್ತವ್ಯದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಕರ್ತವ್ಯವೆಂದರೆ ಮಾನವನಲ್ಲಿ ಆಧ್ಯಾತ್ಮಿಕ ಕಿಡಿಯನ್ನು ಸದಾ ಅಳಿಯದಂತೆ ಸಜೀವವಾಗಿಡುವುದು. ವಿವೇಚನಾರಹಿತ ಜೀವನ, ಮತಾಂಧತೆ, ಅಂಧಾಭಿಮಾನ, ಬರಿಯ ಚಂದಕ್ಕಾಗಿ ಆಡುವ ಮಾತು, ಅಮಾನುಷ ಕೃತ್ಯಗಳೇ ಸೃಷ್ಟಿಯಲ್ಲಿನ ಪ್ರಕೃತಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ವಿಸ್ತಾರವಾಗಿ ವ್ಯಾಪಿಸುವುದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ನಮಗೆ ಬ್ಲಾವೆಟ್ಸ್ಕಿ ಅವರು ಹೇಳಿದ್ದಾರೆ. ಏನು ನಮ್ಮ ಕರ್ತವ್ಯ? ಮಾನವನಲ್ಲಿ ಆಧ್ಯಾತ್ಮಿಕ ಕಿಡಿಯನ್ನು ಸದಾ ಅಳಿಯದಂತೆ ಸಜೀವವಾಗಿಡುವುದು. ಇದು ಬಹಳ ದೊಡ್ಡ ಕೆಲಸ. ಒಂದು ಆಧ್ಯಾತ್ಮಿಕ ವಿಚಾರದ ಕಿಡಿನ ಸದಾ ಉಳಿಸ್ಕೊಳ್ಬೇಕು. ಆ ಒಂದು ಸದಾ ಕಿಡಿ ನಮ್ಮಲ್ಲಿ ಉಳಿದಿರೋದಕ್ಕೆ ಬಹುಶಃ ಒಂದು 6-7 ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಆ ಕಿಡಿ ಹೊತ್ತಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಆ ರೀತಿ ಇನ್ನು ನಾವು ಸಜೀವವಾಗಿ ಆ ಒಂದು ಆಧ್ಯಾತ್ಮಿಕ ಕಿಡಿಯನ್ನು ಮಾನವನಲ್ಲಿ ಹುಟ್ಟುಹಾಕಬೇಕು. ಇನ್ನೊಂದು ವಿವೇಚನಾರಹಿತ ಜೀವನ, ಅದು ಬಹಳ ಮುಖ್ಯವಾದಂಥದ್ದು. ಮತಾಂಧತೆ ಇರಬಾರ್ದು, ಅಂಧಾಭಿಮಾನತೆ ಬೇಡ, ಬರೀ ಚಂದಕ್ಕೆ ನಾವು ಮಾತುಗಳನ್ನ ಆಡಬಾರ್ದು. ಬಹುಶಃ ನಾವು ಥಿಯಾಸಫಿಯಲ್ಲಿ ಮಾತುಗಳನ್ನ ಭಾಳ ಚೆನ್ನಾಗಿ ಕೇಳ್ತೀವಿ, ಆದರೆ ಅನುಷ್ಠಾನ ಮಾಡೋಕ್ಕೆ ಹೋದಾಗ ಅದು ಭಾಳ ಕಷ್ಟ ಅಂತ ನಮಗೆ ಗೊತ್ತು. ಆದರೂ ಕೂಡ ನಾವೇನು ಮಾಡ್ತೀವಿ? ಮಾತಾಡೋದನ್ನು ಬಿಡೋದಿಲ್ಲ. ಅಂದಕ್ಕಾಗಿ ಯಾವತ್ತೂ ಮಾತಾಡಬಾರ್ದು ಅನ್ನೋದನ್ನು ಬ್ಲಾವೆಟ್ಸ್ಕಿಯವರು ನಮ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಮಾನುಷವಾದಂತಹ ಕೃತ್ಯಗಳನ್ನು ಮಾಡಬಾರ್ದು. ಕೆಲವೊಂದು ಮತಾಂಧತೆ ಅಥವಾ ಅಂಧಾಭಿಮಾನಗಳಲ್ಲಿ ಯಾವುದೇ ನಂಬಿಕೆಯನ್ನು ಇಟ್ಕೋಬಾರ್ದು. ಯಾವುದನ್ನೇ ನಾವು ತಗೊಳ್ಬೇಕಾದ್ರೂ ಅವುಗಳನ್ನು ವಿಚಾರಣೆ ಮಾಡಿ ಪರೀಕ್ಷಿಸಿ ಅದನ್ನು ನಿರ್ಮೂಲನೆಯನ್ನು ಮಾಡಬೇಕಾಗಿರೋದನ್ನು ನಿರ್ಮೂಲನೆಯನ್ನು ಮಾಡಬೇಕು. ಮತ್ತು ಕೊನೆಯದಾಗಿ ಸೃಷ್ಟಿಯಲ್ಲಿನ ಪ್ರಕೃತಿಯ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ವಿಸ್ತಾರವಾಗಿ ವ್ಯಾಪಿಸಬೇಕು ಅಂಥೇಳಿ ಅದನ್ನು ನಮಗೆ ಹೇಳಿದ್ದಾರೆ. ಪ್ರತಿಯೊಬ್ಬ ಮಾನವನ ಮನಸ್ಸಿನಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ಅಂಧವಿಶ್ವಾಸ ಇದ್ದೇ ಇರುತ್ತೆ ಅಂತೀರೋ ಇಲ್ಲೋ ಅಂತೀರೋ? ಎಲ್ಲ ಮತಗಳಲ್ಲೂ, ಎಲ್ಲ ಧರ್ಮಗಳಲ್ಲೂ, ಎಲ್ಲ ಆಚರಣೆಗಳಿಗೂ ನಮ್ಮದೇ ಆದಂತಹ ವಿಶ್ವಾಸ ಇದೆ. ತಮ್ಮ ತಮ್ಮ ಮತಧರ್ಮಗಳಲ್ಲಿ, ತಮ್ಮ ತಮ್ಮ ಮತಗಳಲ್ಲಿ, ಜಾತಿ ಪಂಗಡಗಳಲ್ಲಿ ಬಹಳ ಅಭಿಮಾನ ಇದೆ ಅಂತೀರೋ ಇಲ್ಲೋ ಅಂತೀರೋ? ಖಂಡಿತವಾಗ್ಲೂ ಇದೆ. ಆದರೆ ನಾವೆಲ್ಲ ಈಗ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಬಂದಿದೆ, ಥಿಯಾಸಫಿಗೆ ಬಂದ ಮೇಲೆ ಬಿಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂಥೇಳಿ ಒಪ್ಕೋಬೋದು. ಅಂದರೆ ಈ ರೀತಿ ಎಲ್ಲ ಭೇದ ಭಾವಗಳು ನೋಡಿ ಇಡೀ ಮಾನವ ಕೋಟಿಯಲ್ಲಿ ಇದ್ದೇ ಇದೆ. ಎಲ್ಲ ಮಾನವ ಕೋಟಿಯನ್ನು ನಾವು ತಗೊಂಡಾಗ ಎಲ್ಲ ರೀತಿಯ ಭೇದಗಳನ್ನು, ಅಂಧವಿಶ್ವಾಸಗಳನ್ನು ನಾವು ಅವರವರ ಮತಗಳಲ್ಲಿ ಇರ್ತಕ್ಕಂಥ ಅಭಿಮಾನವನ್ನು ನಾವಿಲ್ಲಿ ನೋಡ್ಬೋದು. ಅದರಿಂದ ನಮಗೆ ಒಂದು ಶಾಂತಿ ಅಥವಾ ನೆಮ್ಮದಿ ಸಿಗ್ತಾ ಇಲ್ಲ ಅಂದರೆ ಇದು ಒಂದು ಕಾರಣ.
ಎಲ್ಲ ಅವರವರ ಮತಗಳಲ್ಲಿ ಅವರವರ ಅಂಧವಿಶ್ವಾಸವನ್ನು ಇಟ್ಕೊಂಡಿರೋದ್ರಿಂದ ಶಾಂತಿ ಮತ್ತು ಸಮರಸ ನಮಗೆ ಸಿಕ್ಕಿರೋದು ಬಹಳ ಕಡಿಮೆ. ನಾವೆಲ್ಲ ನಮ್ಮ ಸಮಾಜದ ಕಡೆ ಗಮನ ಕೊಡ್ತಾ ಇದ್ದೀವಿ. ಖಂಡಿತವಾಗಲೂ ನಾವು ನಮ್ಮ ಸಮಾಜದ ಕಡೆ ಗಮನ ಕೊಡ್ತಾ ಇದ್ದೀವಿ. ಆದರೆ ನೋಡಿ, ವ್ಯಕ್ತಿಯ ಪರಿವರ್ತನೆಯ ಕಡೆಗೆ ಗಮನ ಕೊಡ್ತಾ ಇಲ್ಲ. ನಾವೆಲ್ಲ ನಮ್ಮ ಸಮಾಜದ ಕಡೆಗೆ ಗಮನ ಕೊಡ್ತಾ ಇದ್ದೀವಿ. ಆದರೆ ನಾವು ವ್ಯಕ್ತಿಯ ಪರಿವರ್ತನೆ ಕಡೆಗೆ ಇವತ್ತಿನವರೆಗೂ ಕೂಡ ಭಾಳಷ್ಟು ಗಮನವನ್ನು ಕೊಡ್ತಾ ಇಲ್ಲ. ಈ ರೀತಿ ನಾವು ಗಮನ ಕೊಡದೇ ಇರೋದ್ರಿಂದ ನಾವು ಮಾಡ್ತಿರ್ತಕ್ಕಂತಹ ಪರಿಹಾರ ಕ್ರಮಗಳು ನಿಜವಾಗ್ಲೂ ಕೂಡ ಸಫಲ ಆಗ್ತಾ ಇಲ್ಲ. ನಾವು ಸಮಾಜದ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ, ಸಮಾಜಕ್ಕೆ ಬದಲಾವಣೆ ಬೇಕು ಅಂಥೇಳಿ ನಾವು ಹೇಳ್ತೀವಿ. ಆದರೆ ವ್ಯಕ್ತಿಯ ಬದಲಾವಣೆಗೆ ನಾವು ಎಲ್ಲೂ ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ, ಪರಿಹಾರವನ್ನು ನಾವಿಲ್ಲಿ ಹುಡುಕ್ತಾ ಇಲ್ಲ. ಥಿಯೋಸಾಫಿಕಲ್ ಸೊಸೈಟಿಯ ಕೆಲಸ ಏನು ಹಾಗಾದರೆ ಅಂದರೆ, ವ್ಯಕ್ತಿಯ ಅಂತರಂಗದ ಪರಿವರ್ತನೆಗೆ ಮೊದಲ ಆದ್ಯತೆಯನ್ನು ಕೊಡೋದು. ಇದೇ ಭಾಳ ಇಂಪಾರ್ಟೆಂಟು. ಏನು ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಒಂದು ಕರ್ತವ್ಯ ಏನು ನಾವು ಅಂತಂದರೆ, ಒಬ್ಬ ವ್ಯಕ್ತಿಯ ಅಂತರಂಗದ ಕಡೆಗೆ ಗಮನವನ್ನು ಹರಿಸೋದು. ನೋಡಿ, ಥಿಯೋಸಾಫಿಕಲ್ ಸೊಸೈಟಿಯ ಕೆಲಸ ಹಾಗಾದರೆ ವ್ಯಕ್ತಿಯ ಅಂತರಂಗದ ಪರಿವರ್ತನೆಯ ಕಡೆಗೆ ಮೊದಲ ಆದ್ಯತೆಯನ್ನು ಕೊಡೋದು. ಯಾವಾಗ ಅಂತರಂಗದ ಕಡೆಗೆ ಪರಿವರ್ತನೆಯ ಕಡೆಗೆ ಮೊದಲ ಆದ್ಯತೆಯನ್ನು ಕೊಡ್ತೀವೋ ಆವಾಗ ಬಹಿರಂಗದ ಕಡೆ ತಾನಾಗೇ ಆಗುತ್ತದು. ನಾವಾಗೇ ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಅಂತರಂಗದ ಪರಿವರ್ತನೆ ಆದರೆ ಅದಷ್ಟಕ್ಕದೇ ಬಹಿರಂಗದಲ್ಲೂ ನಾವು ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು? ಸಮಾಜವನ್ನು ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸೊಸೈಟಿಯನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಬೇಕು ಅನ್ನೋ ಪ್ರಯತ್ನಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ವ್ಯಕ್ತಿಯ ಪರಿವರ್ತನೆ ಬಂದಾಗ ಭಾಳ ಕಡಿಮೆ. ನಾವು ಯಾವುದಕ್ಕೋಸ್ಕರ ಪ್ರಯತ್ನ ಪಡಬೇಕಾಗಿದೆ? ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ನಮ್ಮನ್ನು ನಾವು ಪರಿವರ್ತನೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಅದನ್ನು ಮಾಡಬೇಕಾಗಿದ್ದು ಮೊದಲ ಕರ್ತವ್ಯ. ಅದನ್ನು ತಿಳಿಸ್ಕೊಡ್ತಾ ಇರೋದೇ ಯಾವುದು ಅಂದರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ. ಥಿಯೋಸಾಫಿಕಲ್ ಸೊಸೈಟಿಯ ಗಮನ ಇಡೀ ಮಾನವ ಕೋಟಿಯ ಸಮಸ್ಯೆಗಳಿಗೆ ಬೇಕಾದಂತಹ ಪರಿಹಾರವೇ ಹೊರತು ಯಾವುದೋ ಒಂದು ದೇಶಕ್ಕೋ ಒಂದು ಭಾಗಕ್ಕೆ ಅಲ್ಲ ಅನ್ನೋದನ್ನು ಅನ್ವಯಿಸೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭವಾಗಿ ಭಾಳ ವರ್ಷ ಆಗಿದೆ ಅಂತ ನಮಗೆ ಗೊತ್ತು. ಅಂತರಂಗ ಮತ್ತು ಬಹಿರಂಗ ಸ್ಥಾಪಕರಿಂದ ಈ ನಮ್ಮ ಒಂದು ಥಿಯೋಸಾಫಿಕಲ್ ಸೊಸೈಟಿ ಆಗಿದೆ. ಹಾಗಾದರೆ ಇದರ ಉದ್ದೇಶ ಏನು ಅಂದರೆ, ಇಡೀ ಮಾನವ ಕೋಟಿಯನ್ನು ಸರಿ ಮಾಡೋದು. ಬರೀ ನಮ್ಮ ಸೊಸೈಟಿನೋ, ಹುಳಿಯಾರ್ ಲಾಡ್ಜೋ ಅಥವಾ ಹಿರಿಯೂರು ಲಾಡ್ಜೋ, ದಾವಣಗೆರೆ ಲಾಡ್ಜೋ ಅಲ್ಲ, ಅಥವಾ ಅಲ್ಲೊಂದಿಷ್ಟು ಭಾರತದ ಒಂದು ಭಾಗ ಅಲ್ಲ. ಇಡೀ ಪ್ರಪಂಚವನ್ನು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯತಕ್ಕಂತಹ ಒಂದು ಕೆಲಸ ಯಾವುದು ಅಂದರೆ ಥಿಯೋಸಾಫಿಕಲ್ ಸೊಸೈಟಿಯ ಕೆಲಸ. ಆದರೆ ನಾವು ನೋಡ್ಬೋದು, ಕೆಲವೊಂದು ಕಡೆ ಭಾಳ ಬಡತನ ಬಂದುಬಿಡುತ್ತೆ. ಕೆಲವೊಂದು ಕಡೆ ಆಗಲೇ ಹೇಳ್ದಂಗೆ ಟರ್ಕಿನಲ್ಲಿ ಭೂಕಂಪ ಆಗಿದೆ, ಯುದ್ಧಗಳು ನಡೀತಾನೇ ಇದೆ. ಇನ್ನು ನಾವು ಈಗ ನೋಡ್ತಾ ಇರೋ ಸದ್ಯದ ಟಿ ವಿಯ ಪರಿಸ್ಥಿತಿನ ನೋಡಿದಾಗ ಪಾಕಿಸ್ತಾನ, ಬಾಂಗ್ಲಾದೇಶ ಊಟಕ್ಕೆ ಗತಿ ಇಲ್ದಂಗೆ ಒದ್ದಾಡ್ತಾ ಇದ್ದಾರೆ. ಇವೆಲ್ಲ ಯಾಕೆ ಆಗ್ತಾ ಇದೆ ಹಾಗಾದರೆ? ಇವೆಲ್ಲ ಏನಕ್ಕೆ ಆಗ್ತಾ ಇರೋದು? ನ್ಯಾಚುರಲ್ ಆಗಿ ಇವೆಲ್ಲವೂ ಕೂಡ ಸ್ವಾರ್ಥ ಭಾವನೆಗಳಿಂದ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಅಲ್ಲಿ ಅವರಿಗೆ ಕಷ್ಟ ಆಗ್ತಾ ಇದೆ, ನಾವಿಲ್ಲಿ ಸುಖವಾಗಿದ್ದೀವಿ ಅಂದ ತಕ್ಷಣ ನಾವು ಸಂತೋಷ ಪಡೋ ಅವಶ್ಯಕತೆ ಇಲ್ಲ. ನಾವೇನು ಮಾಡಬೇಕು ಹಾಗಾದರೆ? ನಾವು ಒಳ್ಳೆಯ ಸಂಕಲ್ಪವನ್ನು ಅಲ್ಲಿ ಬಿತ್ತಬೇಕಷ್ಟೆ. ಅದಕ್ಕೆ ಬಿಟ್ಟು ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ಅಲ್ಲಿಯ ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ಭೂಕಂಪದಿಂದ ತೊಂದರೆಗಳಾಗ್ತಾಯಿದೆ, ಯುದ್ಧದಿಂದ ತೊಂದರೆ ಆಗ್ತಾಯಿದೆ ಅಂದಾಗ ನಾವು ಕೊನೆಯ ಪಕ್ಷ ನಮ್ಮ ಸ್ವಾರ್ಥವನ್ನು ಬಿಟ್ಟು ಒಂದೊಳ್ಳೆಯ ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕಾಗಿದೆ. ನಮ್ಮ ಥಿಯಾಸಫಿಯ ದೃಷ್ಟಿಕೋನ ಎಂಥದ್ದು ಅಂತ ನೋಡೋದಾದರೆ ಸಾರ್ವತ್ರಿಕವಾದದ್ದು. ನಮ್ಮ ಥಿಯಾಸಫಿ ನೋಡ್ತಕ್ಕಂಥದ್ದು ಭಾಳ ಸಣ್ಣ ಭಾವನೆ ಅಲ್ಲ, ಸಾರ್ವತ್ರಿಕ ಸಹೋದರ ಭಾವ ಅಂತ ನಾವು ಹೇಳ್ತೀವಿ. ವಿಶ್ವವ್ಯಾಪಿಯಾದದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ.
ನಾವು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸುದೀರ್ಘವಾಗಿ ಯೋಚನೆ ಮಾಡಿದ್ರೆ ನಮಗೆ ಒಂದು ಉತ್ತರ ಸಿಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ, ಮತ್ತೊಂದು ಕಡೆ ಮತ್ತೊಂದು ಯಾಕೆ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದನ್ನು ನಾವು ಉತ್ತರವನ್ನು ಕಂಡುಹಿಡ್ಕೊಂಡಾಗ ಗೊತ್ತಾಗುತ್ತೆ. ಸಂಕುಚಿತ ದೃಷ್ಟಿ. ಮನುಷ್ಯನ ಸಮಸ್ಯೆಗಳಿಗೆಲ್ಲ ಮೂಲ ಏನು ಹಾಗಾದರೆ ಇವತ್ತು ಅಂದರೆ ನಮ್ಮ ಸಂಕುಚಿತ ದೃಷ್ಟಿ. ಮನುಷ್ಯನ ಸಮಸ್ಯೆಗಳ ಮೂಲ ನಾವೆಲ್ಲೂ ಹುಡುಕೋದೇ ಬೇಡ. ಎಲ್ಲಿ ಹುಡುಕಬೇಕು? ಯಾಕೆ ಹೀಗಾಗ್ತಾ ಇದೆ? ಸಮಸ್ಯೆ ಮೂಲ ಎಲ್ಲಿದೆ? ನಮ್ಮ ಮೂಲ ಬುಡ ನಮ್ಮಲ್ಲಿ ಇರ್ತಕ್ಕಂತಹ ಸಂಕುಚಿತ ದೃಷ್ಟಿ. ಭಾಳ ನಮ್ಮ ದೃಷ್ಟಿಕೋನ ತುಂಬ ಸಂಕುಚಿತ ಆಗಿಬಿಟ್ಟಿದೆ. ಅದಕ್ಕೆ ನನಗೊಂದೇ ಒಂದು ಉದಾಹರಣೆ ನೆನಪಾಯಿತು. ಈಗ ಪಕ್ಕದ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಏನೋ ಒಂದು ಶಬ್ದ ಬರುತ್ತೆ, ಏನೋ ಒಂದು ಅಳ್ತದೋ ಅಥವಾ ಜೋರಾಗೇನೋ, ಎಷ್ಟೋ ಸಲ ನೋಡಿ ಅದಕ್ಕೆ ಎಷ್ಟೋ ಜನ ಸ್ಪಂದಿಸೋದಕ್ಕೆ ಹೋಗಲ್ಲ. ಅಯ್ಯೋ ಅದೇನೋ ಕೂಗ್ತಾ ಇದೆ, ಹೋಗಲಿ ಬಿಡು. ಕೆಲವೊಂದು ಸಲ ನಾಯಿನೋ ಇನ್ಯಾವುದೋ ಪ್ರಾಣಿನೋ ಭಾಳ ಸಲ ಜೋರಾಗಿ ತುಂಬ ಕೂಗ್ತಾ ಇರುತ್ತೆ. ನಾವೇನು ಮಾಡ್ತೀವಿ? ಅಯ್ಯೋ ಕೂಗ್ತಾ ಇದೆ, ಹೋಗುತ್ತೆ ಬಿಡು. ಅಯ್ಯೋ ಅವ್ರ ಮನೆ ಸಮಸ್ಯೆಗೆ ನಾನು ಯಾಕೆ ಕಿವಿ ಕೊಡಬೇಕು? ಅವ್ರದ್ದಿದ್ದೇ ದಿನ ಜಗಳ. ಯಾಕೆ ಈ ರೀತಿಯ ಮನೋಭಾವನೆ ನಮ್ಮಲ್ಲಿದೆ ಅಂದರೆ ನಮ್ಮಲ್ಲಿರುವ ಸಂಕುಚಿತ ದೃಷ್ಟಿ. ಇದೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ. ಇದನ್ನು ನಾವು ಬಹುಶಃ ತೆಗೆದುಹಾಕಿದಾಗ ನಾವು ಏನನ್ನ ಒಂದು ಪುನರುತ್ಥಾನದ ದಿಕ್ಕಿನತ್ರ ನಾವು ಹೋಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ತನ್ನನ್ನು ತಾನು ಅರಿಯುವುದೇ ಪ್ರತಿ ವ್ಯಕ್ತಿಯ ಕರ್ತವ್ಯವನ್ನು ಜನತೆಗೆ ತಿಳಿಯಪಡಿಸುವುದೇ ಥಿಯೋಸಾಫಿಕಲ್ ಸೊಸೈಟಿಯ ಹೊಣೆಗಾರಿಕೆ ಅಂತ ಹೇಳ್ತಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಹೊಣೆಗಾರಿಕೆ ಏನು ಹಾಗಾದರೆ ಅಂದರೆ ತನ್ನನ್ನು ತಾನು ಅರಿಯುವುದು, ಪ್ರತಿ ವ್ಯಕ್ತಿಯ ಕರ್ತವ್ಯವೆನ್ನುವುದನ್ನು ಜನತೆಗೆ ತಿಳಿಯಪಡಿಸುವುದು. ಇದೇ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಹೊಣೆಗಾರಿಕೆ. ನಮ್ಮನ್ನು ನಾವು ಅರ್ಥಕೊಳ್ಳೋ ಹಾಗೆ ಮಾಡ್ತಾ ಇರೋದು ಯಾವುದು ಅಂದರೆ ಥಿಯೋಸಾಫಿಕಲ್ ಸೊಸೈಟಿ. ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಸೋದರರೇ? ನಾವೆಲ್ಲ ಯಾಕೆ ಇಲ್ಲಿ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ದೂರದಿಂದ ಬಂದಿದ್ದೀವಿ? ನಮ್ಮನ್ನು ನಾವು ಅರ್ಥಕೊಳ್ಳೋದು. ನಮ್ಮನ್ನು ನಾವು ಅರ್ಥಕೊಳ್ಳೋ ಹಾಗೆ ಮಾಡ್ತಕ್ಕಂಥದ್ದೇ ಯಾವುದು? ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಗುರುತರ ಜವಾಬ್ದಾರಿ. ನಮಗೆ ಗೊತ್ತಿದೆ, ನಮ್ಮ ಬಗ್ಗೆ ನಮಗಿನ್ನೂ ಸರಿಯಾಗಿ ತಿಳುವಳಿಕೆ ಇಲ್ಲ. ನಾನು ಯಾರು, ನಾವು ಯಾಕೆ ಇಲ್ಲಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ನಾವು ಎಲ್ಲಿಗೆ ಹೋಗಬೇಕಾಗಿದೆ, ಇವೆಲ್ಲ ಬಹುಶಃ ಒಂದು ಸಣ್ಣ ಸಣ್ಣ ಉತ್ತರಗಳಲ್ಲಿ ನಾವು ಹೇಳ್ಬೋದು. ಆದರೂ ನಿಜವಾಗ್ಲೂ ನಮ್ಮನ್ನು ನಾವು ಅರ್ಥಕೊಂಡಿದ್ದೀವ ಅಂದರೆ ಖಂಡಿತವಾಗ್ಲೂ ಇನ್ನೂ ಅರ್ಥಕೊಂಡಿಲ್ಲ. ಅದರ ಪ್ರಯತ್ನಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೀವಿ. ನಮ್ಮ ಜೀವನ ಅನುಷ್ಠಾನಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ನಮ್ಮ ಥಿಯಾಸಫಿ ನಮಗೆ ತಿಳಿಸ್ಕೊಡುತ್ತೆ. ನಾವು ನಮ್ಮ ಜೀವನವನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅಂದರೆ ಥಿಯಾಸಫಿಯ ಅಗತ್ಯತೆ ಬಹಳ ಜಾಸ್ತಿ ಇದೆ. ಅದಕ್ಕೆ ಸಣ್ಣ ವಯಸ್ಸಿನಿಂದಲೇ ಥಿಯಾಸಫಿಯ ಒಂದು ಸೊಸೈಟಿಗೆ ಎಲ್ಲರನ್ನ ಕರ್ಕೊಂಡು ಬರುವಂಥ ಪ್ರಯತ್ನವೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿದೆ. ಯಾಕಂದರೆ ಎಲ್ಲ ಬಹಳ ಏಜ್ ಆದವರು ಅಷ್ಟೇ ಒಂದು ಥಿಯಾಸಫಿಗೆ ಸೇರಬೇಕು ಅಂತಕ್ಕಂಥ ಪರಿಕಲ್ಪನೆ ಇತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಥಿಯಾಸಫಿ ಏನಾಗಬೇಕು? ಸಣ್ಣ ವಯಸ್ಸಿನಿಂದನೇ ಬರಬೇಕು. ಆ ನಿಟ್ಟಿನಲ್ಲಿ ಥಿಯಾಸಫಿಕಲ್ ಸೊಸೈಟಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಥಿಯಾಸಫಿ ಅಂತಹ ಜ್ಞಾನವನ್ನು ನಮಗಿವತ್ತು ಕೊಡ್ತಾ ಇದೆ. ಆದರೆ ದುರಾದೃಷ್ಟವಶಾತ್ ಅಂತಹ ಶ್ರೇಷ್ಠವಾದ ಜ್ಞಾನವನ್ನು ನಾವಿನ್ನೂ ಅರ್ಥ ಮಾಡಿಕೊಂಡಿಲ್ಲ ಸರಿಯಾಗಿ. ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ಈ ಸಂಸ್ಥೆಯ ಧ್ಯೇಯಗಳನ್ನು ಆಚರಣೆಗೆ ತರತಕ್ಕಂತಹ ಜವಾಬ್ದಾರಿ ಯಾರ್ದು? ನಮ್ಮದೇ. ನಮ್ಮೆಲ್ಲರ ಜವಾಬ್ದಾರಿ ಏನು? ಅಂತಹ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ನಾವೆಲ್ಲ ಸದಸ್ಯರಾಗಿ ಅಂತಹ ಒಂದು ಧ್ಯೇಯಗಳನ್ನು ನಾವು ಆಚರಣೆಗೆ ತರಬೇಕು. ಬರೀ ನಾವು ಕೇಳ್ಕೊಂಡು ಹೋಗೋದಲ್ಲ, ನಮ್ಮನ್ನು ನಾವು ತಿಳ್ಕೊಂಡು ಬಿಟ್ಟರೆ ಆಗಲ್ಲ. ನಾವು ಎಲ್ಲರಲ್ಲೂ ಕೂಡ ಆ ಬದಲಾವಣೆಯನ್ನು ತರತಕ್ಕಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನೋದೇ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಗುರುತರ ಜವಾಬ್ದಾರಿ. ಯಾವುದು ಅನುಷ್ಠಾನ ಮಾಡೋಕ್ಕೆ ಯೋಗ್ಯವಾಗಿದೆಯೋ, ಯಾವುದು ಪ್ರಗತಿಪರ ಇದೆ ಅನ್ನೋದನ್ನು ತಿಳ್ಕೊಬೇಕು. ಅಂದರೆ ಸತ್ಯ ಮತ್ತು ಅಸತ್ಯಗಳನ್ನು ನಾವು ಯಾವುದು ಸರಿ ಅಥವಾ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಂಡಾಗ ಅದರಂತೆ ನಾವೇನು ಮಾಡ್ತೀವಿ ಅಂದರೆ ಸರಿಯಾದ ನಿಟ್ಟಿನಲ್ಲಿ ನಡೀತಾ ಹೋಗ್ತೀವಿ. ಅದಕ್ಕೆ ನಾವು ಮತ್ತೊಮ್ಮೆ ನಾವು ತಿಳ್ಕೊಬೇಕಾಗಿರೋದು ಏನಂದರೆ ಬಾಹ್ಯ ಸಮಸ್ಯೆಗಳ ಬಗ್ಗೆ, ಬಾಹ್ಯ ಸಮಸ್ಯೆಗಳಿಗೆ ನಾವು ಮತ್ತೆ ತಿಳ್ಕೊಳ್ಳೋಕೆ ಹೋದರೆ ನಮ್ಮ ಮೂಲ ಯಾವುದು? ನಮ್ಮ ಅಂತರಂಗ, ನಮ್ಮ ಮನಸ್ಸೇ ಕಾರಣ ಅನ್ನೋದನ್ನು ನಾವು ಬಹು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ.
ಎಲ್ಲೂ ಕೂಡ ಹುಡ್ಕೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಯಾವುದೇ ಬಾಹ್ಯ ಸಮಸ್ಯೆಗಳಿಗೆ ಕಾರಣ ಇದೆ ಅಂದ ತಕ್ಷಣ ಅದನ್ನು ಬಾಹ್ಯದಲ್ಲಿ ನಾವು ಉತ್ತರವನ್ನು ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿ ಹುಡ್ಕೋಬೇಕು? ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ ನಾವು ಹುಡುಕೊಂಡ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಮಾನವ ಸಮಾಜ ಬದಲಾವಣೆ ಆಗಬೇಕು ಅಂತಂದರೆ ಸಮಾಜದ ರಚನೆಗೆ ಕಾರಣವಾದಂತಹ ಎಲ್ಲ ವ್ಯಕ್ತಿಗಳಲ್ಲಿ ಬದಲಾವಣೆ ಆಗಬೇಕು. ನಾವು ಬರೀ ಸಮಾಜ ಬದಲಾವಣೆ ಮಾಡಿಬಿಡೋಣ ಅಂತೇಳಿ ಹೊರಟಿದ್ದೀವಿ, ಅದು ತಪ್ಪು. ಸಮಾಜನ ಬದಲಾವಣೆ ಮಾಡಬೇಕು, ಆದರೆ ಸಮಾಜದ ಬದಲಾವಣೆ ಮುಂಚೆ ಯಾರು ಬದಲಾವಣೆ ಆಗಬೇಕು? ವ್ಯಕ್ತಿಗಳ ಬದಲಾವಣೆ ಸಮಾಜದ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಇಂದಿನ ಪ್ರಪಂಚದ ಸ್ಥಿತಿಗೆ ಥಿಯೋಸಾಫಿಕಲ್ ಸೊಸೈಟಿ ಒಂದು ಸಂದೇಶ ಇದೆ. ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಏನು ಹಾಗಾದರೆ ಆ ಸಂದೇಶ? ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮೂಡಬೇಕಾಗಿರತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಮೊದಲನೇದು ಯೂನಿವರ್ಸಲ್ ಔಟ್ಲುಕ್ ಅಂತ ಹೇಳ್ತೀವಿ. ಯೂನಿವರ್ಸಲ್ ಔಟ್ಲುಕ್, ಸಾರ್ವತ್ರಿಕ ದೃಷ್ಟಿಕೋನ ಅಂತ ಹೇಳ್ತೀವಿ. ಎರಡನೇದಾಗಿ ಗ್ಲೋಬಲ್ ಪರ್ಸೆಪ್ಟಿವ್ ಅಂತ ಹೇಳ್ತೀವಿ, ಅಂದರೆ ಜಾಗತಿಕ ದೃಷ್ಟಿಕೋನ. ಸಾರ್ವತ್ರಿಕ ದೃಷ್ಟಿಕೋನ ಮತ್ತು ಜಾಗತಿಕ ದೃಷ್ಟಿಕೋನ ಇವೆರಡೂ ಕೂಡ ಏನಪ್ಪ ಅಂದರೆ ಇಡೀ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಅವನಲ್ಲಿ ಬರಬೇಕಾಗಿರೋದು. ಸಾರ್ವತ್ರಿಕ ದೃಷ್ಟಿಕೋನ ಇರಬೇಕು, ಸಂಕುಚಿತ ಮನೋಭಾವನೆಯಿಂದ ಹೊರಗೆ ಬರಬೇಕು. ಜಾಗತಿಕ ದೃಷ್ಟಿಕೋನ, ಇಡೀ ಜಗತ್ತಿನಲ್ಲಿರೋದೆಲ್ಲನೂ ಕೂಡ ನಾನೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ಅದಕ್ಕೆ ಇಲ್ಲಿವರೆಗೂ ನಾವು ಹುಡುಕೋ ಎಲ್ಲ ಪರಿಹಾರಗಳೆಲ್ಲ ಒಂದೇ ಒಂದು ಸಮಾಜಕ್ಕೆ, ಒಂದು ಪಂಗಡಕ್ಕೆ ಮಾತ್ರ ಸೀಮಿತ ಅಲ್ಲ. ನಾವು ಹುಡುಕೋ ಯಾವುದೇ ಇಡೀ ಸಮಾಜಕ್ಕೆ ಅದರ ಅನುಕೂಲ ಆಗಬೇಕು. ಅದು ಇಟ್ ಶುಡ್ ನಾಟ್ ಬಿ ರಿಸ್ಟ್ರಿಕ್ಟ್ ಟು ಒನ್ ರಿಲಿಜಿಯನ್ ಆರ್ ಧರ್ಮ ಅಥವಾ ಒಂದು ಜಾತಿಗೆ ಸೀಮಿತ ಆಗಬಾರ್ದು. ಆ ಒಂದು ದೃಷ್ಟಿ ವೈಶಾಲ್ಯತೆಯಿಂದ ಮಾತ್ರ ನಮ್ಮ ಪರಸ್ಪರ ಸಂಬಂಧಗಳನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ನಾವು ಯಾವುದೇ ಒಂದು ವಸ್ತು ಆಗಲಿ, ಒಂದು ಘಟನೆಯನ್ನಾಗಲಿ, ಒಂದು ವ್ಯಕ್ತಿಯನ್ನು ನೋಡೋದ್ರಲ್ಲಿ ಹೊಸತನವನ್ನು ಉಂಟು ಮಾಡೋದೇ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಜವಾಬ್ದಾರಿ ಅಂಥೇಳಿ ಹೇಳ್ಬೋದು. ಯಾವುದೇ ಹೊಸತನ ಬರಬೇಕು, ಆ ಹೊಸತನನೇ ನಾನು ಪುನರುತ್ಥಾನ ಅಂಥೇಳಿ ಹೇಳ್ಬೋದು. ಅದು ಪ್ರತಿ ವ್ಯಕ್ತಿಯಲ್ಲಿರ್ಬೋದು, ಒಂದು ವಸ್ತುವಿನಲ್ಲಿರ್ಬೋದು, ಒಂದು ಘಟನೆಯಲ್ಲಿ ಹೊಸತನವನ್ನು ಹುಡುಕೊಳ್ಳೋದು. ಆ ಹೊಸತನವನ್ನು ಹುಡುಕೊಳ್ಳೋ ಹಾಗೆ ಮಾಡ್ತಕ್ಕಂಥದ್ದೇ ಯಾವುದು ಅಂದರೆ ಥಿಯೋಸಾಫಿಕಲ್ ಸೊಸೈಟಿ. ಅದೇ ಒಂದು ಗುರುತರವಾದಂತಹ, ಅದು ಕೂಡ ಒಂದು ಜವಾಬ್ದಾರಿ ಅಂಥೇಳಿ ಹೇಳ್ಬೋದು. ಹೊಸ ರೀತಿಯ ಯಾವುದೇ ವೀಕ್ಷಣೆಯನ್ನು ಇಲ್ಲದೆ ಯಾವುದೇ ಪರಸ್ಪರ ಸಂಬಂಧಗಳ ನವೀಕರಣ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಒಂದು ನವೀಕರಣ ಅಂತ ಆಗಬೇಕಾದ್ರೆ ಹೊಸ ರೀತಿ ವೀಕ್ಷಣೆ ಬೇಕು. ನಾನು ಆಗಲೇ ಹೇಳ್ದಂಗೆ ಗುಲಾಬಿ ಹೂವನ್ನು ಪೂರ್ವಕಲ್ಪಿತವಾಗಿ ನೋಡಿದೆ ನೀವು ಅದನ್ನು ತಿಳ್ಕೊಂಡಾಗ ದಟ್ ಈಸ್ ಪುನರುತ್ಥಾನ, ಹ್ಯೂಮನ್ ರೀಜನರೇಷನ್ ಅಂತ ಹೇಳ್ಬೋದು. ಆ ರೀತಿ ನವೀನತೆಯನ್ನು ನಾವು ಕಂಡು ಹಿಡ್ಕೋಬೇಕಾಗಿದೆ. ಪ್ರಪಂಚಕ್ಕೆ ಏನು ಬೇಕಾಗಿದೆ ಹಾಗಾದರೆ? ಸಮಾಜದಲ್ಲಿ ಆಗಬೇಕಾದ ಮೂಲಭೂತ ಬದಲಾವಣೆಗಳು ಏನು ಅನ್ನೋದನ್ನು ನಾವು ಆಳವಾಗಿ ನೋಡಬೇಕಾಗಿದೆ. ನೋಡಿ, ಅಂತಹ ಬದಲಾವಣೆಗಳು ವ್ಯಕ್ತಿಯಲ್ಲಾಗದೆ, ಫಸ್ಟು ಬದಲಾವಣೆ ಎಲ್ಲಾಗಬೇಕು? ವ್ಯಕ್ತಿಯಲ್ಲಾಗದೆ ಸಮಾಜದಲ್ಲಿ ಬದಲಾವಣೆ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಥಿಯೋಸಾಫಿಕಲ್ ಸೊಸೈಟಿಯು ಪ್ರಪಂಚಕ್ಕೆ ಹಿತಕರವಾಗಿರಬೇಕಾದ್ರೆ ನಮ್ಮ ಕೆಲಸ ಕಾರ್ಯಗಳೇ ನಿರ್ಣಯ ಮಾಡುತ್ತೆ. ನಾವು ಥಿಯೋಸಾಫಿಕಲ್ ಸೊಸೈಟಿ ತುಂಬ ಚೆನ್ನಾಗಿರಲಿ, ಥಿಯೋಸಾಫಿಕಲ್ ಸೊಸೈಟಿಯನ್ನು ನಾವು ಬಹು ಎತ್ತರಕ್ಕೆ ಬೆಳೆಸೋಣ ಅಂತ ನಾವೇನಾದರೂ ನಿರ್ಧಾರವನ್ನು ಮಾಡಿದ್ದೇ ಆಗಿದ್ದರೆ ನಮ್ಮಲ್ಲಿ ನಾವು ಹೊಸತನವನ್ನು ಹುಡುಕೊಂಡಾಗ ಅದು ಸರಿಯಾದ ರೀತಿಯಲ್ಲಿ ಆಗುತ್ತೆ. ಅಂದರೆ ನಾವು ಮಾಡೋ ಕಾರ್ಯಗಳೇ ಏನನ್ನು ತೋರಿಸ್ಕೊಡುತ್ತೆ? ಥಿಯೋಸಾಫಿಕಲ್ ಸೊಸೈಟಿಯ ಬೆಳವಣಿಗೆಯನ್ನು ತಿಳಿಸ್ಕೊಡುತ್ತೆ. ಆ ನಿಟ್ಟಿನಲ್ಲಿ ಆ ಇಬ್ಬರು ಮಹಾತ್ಮರ ಒಂದು ಆಸೆಯಂತೆ ಅವರ ಯೋಜನೆಗಳಿಗೆ ನಾವೆಲ್ಲರೂ ಕೂಡ ಸಾಕಾರವಾಗಿ ನಮ್ಮಲ್ಲಿ ನಾವು ಪುನರುತ್ಥಾನವನ್ನು ಮಾಡ್ಕೊಳ್ಳೋಣ ಅಂಥೇಳಿ ನನಗೆ ಇಲ್ಲಿವರೆಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸೋದರಿಯಾದ ಹಾಗೂ ನಿರ್ದೇಶಕರಾದಂತಹ ಪಾರ್ವತಮ್ಮ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಇಲ್ಲಿನ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಧನ್ಯವಾದಗಳು. ಈಗ ಪಾನೀಯ ವಿರಾಮ ಅಂತಿದೆ, 35 ಆಗ್ತಾ ಇದೆ. ಪ್ರಶ್ನೆಗಳು ಇಲ್ಲಿವರೆಗೂ ಪ್ರಶ್ನೆಗಳೆಲ್ಲ ಬರಬೇಕು. ಇಲ್ಲಿವರೆಗೂ ಕೇಳಿದ್ದೀರಾ, ಅದನ್ನೆಲ್ಲ ಬರ್ಕೊಳ್ಳಿ. ಕೊನೆಯಲ್ಲಿ 1 ಗಂಟೆಯಿಂದ ಪ್ರಶ್ನೋತ್ತರಗಳಿದೆ. ಈಗ ಪಾನೀಯ ವಿರಾಮ.